ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 624 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 9ನೇ ಜನವರಿ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು. ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಆದಿತ್ಯ L1 ಬಾಹ್ಯಾಕಾಶ ನೌಕೆಯು 2023ರಲ್ಲಿ ಉಡಾವಣೆಯಾದ ನಂತರ ಲೆಗ್ರಾಂಜಿಯನ್ ಬಿಂದುವನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಂಡಿತು? ಹೌ ಲಾಂಗ್ ಡಿಡ್ ಇಟ್ ಟೇಕ್ ಫಾರ್ ದಿ ಆದಿತ್ಯ L1 ಸ್ಪೇಸ್ ಕ್ರಾಫ್ಟ್ ಟು ರೀಚ್ ದಿ ಲೆಗ್ರಾಂಜಿಯನ್ ಪಾಯಿಂಟ್ ಆಫ್ಟರ್ ಇಟ್ಸ್ ಲಾಂಚ್ ಇನ್ 2023? ಸೊ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸೌರ ಮಿಷನ್ ಅನ್ನ ನಾವು ಆದಿತ್ಯ L1 ಅಂತ ಕರಿತೇವೆ. ಸೊ ಈ ಒಂದು ಮಿಷನ್ ಅನ್ನ 2023ರಲ್ಲಿ ಸೆಪ್ಟೆಂಬರ್ 2ನೇ ತಾರೀಕು ಲಾಂಚ್ ಮಾಡಲಾಗಿರುತ್ತೆ. ಸೊ ಲಾಂಚ್ ಮಾಡಿದ ನಂತರ ಎಷ್ಟು ದಿನಗಳನ್ನ ಇದು ತೆಗೆದುಕೊಂಡು ಸೂರ್ಯ ಮತ್ತು ಭೂಮಿಯ ನಡುವೆ ಇರತಕ್ಕಂತ ಒಂದು ಬಿಂದು, ಇದನ್ನ ನಾವು ಲೆಗ್ರಾಂಜಿಯನ್ ಪಾಯಿಂಟ್ ಅಂತ ಕರಿತೇವೆ. ಸೊ ಈ ಒಂದು ಪಾಯಿಂಟ್ ಅನ್ನ ತಲುಪಲಿಕ್ಕೆ ಎಷ್ಟು ದಿನಗಳನ್ನ ತೆಗೆದುಕೊಂಡಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 127 ಡೇಸ್ ಅಥವಾ 127 ದಿನಗಳ ಪಯಣದ ನಂತರ ಸೊ ಅದು ಲೆಗ್ರಾಂಜಿಯನ್ ಪಾಯಿಂಟ್ ಅನ್ನ ಸೇರ್ಕೊಂಡಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಈ ಚಿತ್ರದ ಮುಖಾಂತರ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ 2023 ಸೆಪ್ಟೆಂಬರ್ 2ನೇ ತಾರೀಕು ಇಸ್ರೋ ವತಿಯಿಂದ ಆದಿತ್ಯ L1 ಅನ್ನ ಲಾಂಚ್ ಮಾಡ್ತಾರೆ. ಸೊ ನಮ್ಮ ಒಂದು ಭೂಮಿಯನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಸಮ್ವೇರ್ ಇಯರ್ ನಾವು ಸನ್ನನ್ನ ನೋಡಬಹುದಾಗಿರುತ್ತೆ. ಸೊ ಭೂಮಿ ಮತ್ತು ಸೂರ್ಯನ ನಡುವೆ ಗ್ರಾವಿಟೇಷನ್ ಪಾಯಿಂಟ್ ಏನಿದೆ ಅಂದ್ರೆ ಗುರುತ್ವಾಕರ್ಷಣ ಬಿಂದು ಬ್ಯಾಲೆನ್ಸ್ ಆಗ್ತಕ್ಕಂಥ ಒಂದು ಪಾಯಿಂಟ್ ಅನ್ನ ನಾವು ಲೆಗ್ರಾಂಜಿಯನ್ ಪಾಯಿಂಟ್ ಅಂತ ಕರಿತೇವೆ. ಸೊ ಈ ಒಂದು ಲೆಗ್ರಾಂಜಿಯನ್ ಪಾಯಿಂಟ್ ಏನಿರುತ್ತೆ ಸೊ ಅದರ ಸುತ್ತಲೂ ಇರ್ತಕ್ಕಂಥ ಒಂದು ಕಕ್ಷೆಯನ್ನ ನಾವೇನಂತ ಕರಿತೇವೆ ಅಂದ್ರೆ ಹಾಲೋ ಆರ್ಬಿಟ್ ಅಂತ ಕರಿತೇವೆ. ಹಾಲೋ ಆರ್ಬಿಟ್ ಅಂತ ಕರಿತೇವೆ. ಸೊ ಈ ಒಂದು ಹಾಲೋ ಕಕ್ಷೆಗೆ ಆದಿತ್ಯ L1 ಅನ್ನ ಸೇರಿಸ್ತಕ್ಕಂಥದ್ದು ನಮ್ಮ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಈ ಒಂದು ಆಬ್ಜೆಕ್ಟಿವ್ ನಿಂದ ಸೆಪ್ಟೆಂಬರ್ 2ನೇ ತಾರೀಕು ಆದಿತ್ಯ L1 ಅನ್ನ ಲಾಂಚ್ ಮಾಡ್ತಾರೆ. ಸೊ ಇದು ಒಂದು ಆರ್ಬಿಟ್ ಇಂದ ಇನ್ನೊಂದು ಆರ್ಬಿಟ್ಗೆ ಮೂವ್ ಆಗ್ತಾ ಅದು ಅಲ್ಟಿಮೇಟ್ ಸ್ಪೀಡ್ ಅನ್ನ ಪಡೆದುಕೊಳ್ಳುತ್ತೆ. ಸೊ ಈ ಪಾಯಿಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ಲಿಂಗ್ ಶಾಟ್ ಅಂತ ಒಂದು ಪ್ರೋಸೆಸ್ ಮಾಡ್ತಾರೆ. ಸ್ಲಿಂಗ್ ಶಾಟ್ ಅಂದ್ರೆ ಸೊ ನಮ್ಮ ಒಂದು ಭೂಮಿಯ ಕಕ್ಷೆಗಳೇನಿರುತ್ತೆ ಸೊ ಅದರಿಂದ ಹೊರಗಡೆ ಬರ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ನಾವು ಸ್ಲಿಂಗ್ ಶಾಟ್ ಅಂತ ಕರಿತೇವೆ. ಸೊ ಸ್ಲಿಂಗ್ ಶಾಟ್ ಆದ ನಂತರ ಅದು ಸೂರ್ಯನ ಕಡೆಗೆ ಪ್ರಯಾಣ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸೂರ್ಯನ ಕಡೆಗೆ ಅದು ಅಗಾಧವಾದ ಸ್ಪೀಡ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ. ಸೊ ಇದೇ ಸ್ಪೀಡ್ ಅಲ್ಲಿ ಅದು ಮೂವ್ ಆದ್ರೆ ಆ ಲೆಗ್ರಾಂಜಿಯನ್ ಹಾಲೋ ಆರ್ಬಿಟ್ ಏನಿರುತ್ತೆ ಸೊ ಇದನ್ನು ಕೂಡ ಕ್ರಾಸ್ ಮಾಡಿ ಮುಂದೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದನ್ನ ತಪ್ಪಿಸ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಇಸ್ರೋದ ಒಂದು ಘಟಕ, ಅದನ್ನ ನಾವು ಇಸ್ಟ್ರಾಕ್ ಅಂತ ಕರಿತೇವೆ. ಇದ್ರ ಬಗ್ಗೆ ಮುಂದೆ ನಾನು ಮಾತಾಡ್ತೇನೆ. ಸೊ ಇಸ್ಟ್ರಾಕ್ ಕಡೆಯಿಂದ ಒಂದು ಪ್ರೋಸೆಸ್ ಅನ್ನ ಮಾಡ್ತಾರೆ. ಆ ಪ್ರೋಸೆಸ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಮೆನೋವಿಯರ್ ಅಂತ ಕರಿತೇವೆ. ಮೆನೋವಿಯರ್ ಅಂದ್ರೆ ಸೊ ಯಾವ್ದಾದ್ರೂ ಒಂದು ಆಬ್ಜೆಕ್ಟ್ ಚಲನೆಯಲ್ಲಿದ್ದಾಗ ಅದರ ದಿಕ್ಕನ್ನ ಬದಲಿಸಿದ್ರೆ ಅದನ್ನ ನಾವು ಮೆನೋವಿಯರ್ ಅಂತ ಕರಿತೇವೆ. ಸೊ ಇಟ್ ಈಸ್ ದಿ ಡಿಫ್ಲೆಕ್ಷನ್ ಆಫ್ ದಿ ಡೈರೆಕ್ಷನ್ ಆಫ್ ಎನಿ ಆಬ್ಜೆಕ್ಟ್ ದಟ್ ಈಸ್ ಇನ್ ಮೋಷನ್, ಅದನ್ನ ನಾವು ಮೆನೋವಿಯರ್ ಅಂತ ಕರಿತೇವೆ. ಸೊ ಈ ಪಾಯಿಂಟ್ ಅಲ್ಲಿ ಮೆನೋವಿಯರ್ ಮಾಡಿ ಅದರ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ತಾರೆ. ಸೊ ಯಾವಾಗ ಅದರ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ತಾರೆ ಸೊ ಅದರ ಸ್ಪೀಡ್ ಅನ್ನು ಕೂಡ ಸೈಮಲ್ಟೇನಿಯಸ್ ಆಗಿ ಸ್ಲೋ ಡೌನ್ ಮಾಡ್ತಾರೆ. ಸೊ ಯಾವಾಗ ಅದರ ವೇಗ ಕಡಿಮೆ ಆಗುತ್ತೆ ಸೊ ಅದು ನಿಧಾನವಾಗಿ ಲೆಗ್ರಾಂಜಿಯನ್ ಪಾಯಿಂಟ್ ಸುತ್ತಲೂ ಇರ್ತಕ್ಕಂಥ ಈ ಒಂದು ಹಾಲೋ ಆರ್ಬಿಟ್ ಅಂತ ನಾವೇನ್ ಕರಿತೇವೆ ಸೊ ಅದಕ್ಕೆ ಸೇರಿಸಲಿಕ್ಕೆ ಸಕ್ಸಸ್ಫುಲ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ 2024 ಭಾರತ ಮತ್ತು ಇಸ್ರೋಗೆ ಒಂದು ಶುಭಾರಂಭವಾಗಿರುತ್ತೆ. ಸೊ ಎಕ್ಸ್ಪೋಸ್ಯಾಟ್ ಕೂಡ ನಾವು ಸಕ್ಸಸ್ಫುಲ್ ಆಗಿ ಮಾಡಿದ್ದೇವೆ ಮತ್ತೆ ಆದಿತ್ಯ L1 ಅನ್ನು ಕೂಡ ನಾವು ಕಕ್ಷೆಗೆ ಸೇರಿಸೋದ್ರಲ್ಲಿ ಸಕ್ಸಸ್ಫುಲ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸೌರ ಮಿಷನ್, ಅದನ್ನ ನಾವು ಆದಿತ್ಯ L1 ಅಂತ ಕರಿತೇವೆ. ಸೊ ಅದನ್ನ ಯಾವ ಆರ್ಬಿಟ್ ಗೆ ಸೇರಿಸಿದ್ದಾರೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಯ್ತು. ಹಾಲೋ ಆರ್ಬಿಟ್ ಅಂತ ಕರಿತೇವೆ. ಹಾಲೋ ಆರ್ಬಿಟ್ ಅಂತಕ್ಕಂಥದ್ದು ಲೆಗ್ರಾಂಜಿಯನ್ ಪಾಯಿಂಟ್ ನಂಬರ್ 1 ಸುತ್ತಲೂ ಇರತಕ್ಕಂಥ ಒಂದು ಕಕ್ಷೆ ಆಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಮೇಡನ್ ಸೋಲಾರ್ ಮಿಷನ್ ಆಗಿರುತ್ತೆ. ಅಂದ್ರೆ ಮೊಟ್ಟ ಮೊದಲ ಅಥವಾ ಚೊಚ್ಚಲ ಸೌರ ಮಿಷನ್ ಆಗಿರುತ್ತೆ. ಸೊ ಇದು 127 ದಿನಗಳ ನಂತರ ಇದು ಈ ಒಂದು ಪಾಯಿಂಟ್ ಅನ್ನ ಸೇರಿಕೊಂಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು 127 ದಿನಗಳಲ್ಲಿ ಎಷ್ಟು ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದೆ ಅಂದ್ರೆ 1.5 ಮಿಲಿಯನ್ ಕಿಲೋಮೀಟರ್ಸ್ ಅನ್ನ ಟ್ರಾವೆಲ್ ಮಾಡಿರುತ್ತೆ. ಸೊ ಈ ಒಂದು ಟ್ರಾವೆಲ್ ಮಾಡುವ ಸಮಯದಲ್ಲಿ ನಾನು ಮುಂಚೆನೆ ಚಿತ್ರದಲ್ಲಿ ಹೇಳಿದ ಹಾಗೆ ಅದನ್ನ ಮೆನೋವೇರ್ ಮಾಡ್ತಾರೆ. ಅಂದ್ರೆ ಅದರ ದಿಕ್ಕನ್ನ ಬದಲಾವಣೆ ಮಾಡ್ತಾರೆ. ಸೊ ಈ ಒಂದು ಮೆನೋವೇರ್ ಮಾಡಿರ್ತಕ್ಕಂಥ ಒಂದು ಘಟಕವನ್ನ ನಾವು ಇಸ್ಟ್ರಾಕ್ ಅಂತ ಕರಿತೇವೆ. ಇಸ್ಟ್ರಾಕ್ ಅಂದ್ರೆ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಅಂಡ್ ಕಮಾಂಡ್ ನೆಟ್ವರ್ಕ್ ಅಂತ ಕರಿತೇವೆ. ಸೊ ಇದೆಲ್ಲಿದೆ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ನೆಟ್ವರ್ಕ್ ನ ಮೂಲಕ
ಅದನ್ನ ಮೆನೋವರ್ ಮಾಡೋದ್ರ ಮುಖಾಂತರ ಸಕ್ಸಸ್ಫುಲ್ ಆಗಿ ಈ ಒಂದು ಮಿಷನ್ ಅನ್ನು ಕೂಡ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಈ ಒಂದು ಆರ್ಬಿಟ್ ಏನಿದೆ ಅಂದ್ರೆ ನಾವು ಹಾಲೋ ಆರ್ಬಿಟ್ ಅಂತ ಇಷ್ಟೊತ್ತು ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಆ ಒಂದು ಹಾಲೋ ಕಕ್ಷೆ ಏನಿದೆ, ಸೊ ಈ ಒಂದು ಹಾಲೋ ಕಕ್ಷೆ ಇಟ್ ಈಸ್ ಕಂಟಿನ್ಯೂಸ್ಲಿ ಮೂವಿಂಗ್ ಇರುತ್ತೆ. ಅಂದ್ರೆ ನಮ್ಮ ಒಂದು ಸೂರ್ಯ ಮತ್ತು ಭೂಮಿ ನಿರಂತರವಾಗಿ ಹೇಗೆ ಅದು ಚಲಿಸ್ತಾ ಇರುತ್ತೆ, ಸೊ ಅದೇ ರೀತಿ ಈ ಕಕ್ಷೆ ಕೂಡ ಚಲಿಸ್ತಾ ಇರುತ್ತೆ. ಸೊ ಆ ಕಕ್ಷೆ ಏನಕ್ಕೆ ಚಲಿಸ್ತಾ ಇದೆ ಅಂದ್ರೆ ನಮ್ಮ ಭೂಮಿ ಮತ್ತೆ ನಮ್ಮ ಸನ್, ಸೂರ್ಯ ಮತ್ತು ಭೂಮಿ ಏನಿರುತ್ತೆ, ಸೊ ಆ ಒಂದು ಎರಡು ಆಬ್ಜೆಕ್ಟ್ಸ್ಗಳು ನಿರಂತರವಾಗಿ ಮೂವ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಒಂದು ಹಾಲೋ ಆರ್ಬಿಟ್ ನ ಸುತ್ತಲೂ ಕೂಡ ನಮ್ಮ ಆದಿತ್ಯ L1 ಅಂತಕ್ಕಂಥದ್ದು ನಿರಂತರವಾಗಿ ಆರ್ಬಿಟ್ ಅಲ್ಲಿ ಇರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಇದು ಒಂದು ಸುತ್ತನ್ನ ತೆಗೆದುಕೊಳ್ಳಲಿಕ್ಕೆ ಎಷ್ಟು ದಿನಗಳನ್ನ ತೆಗೆದುಕೊಳ್ಳುತ್ತೆ ಅಂದ್ರೆ ಆ ಒಂದು ಹಾಲೋ ಆರ್ಬಿಟ್ ಅಂತ ನಾವೇನ್ ಹೇಳಿದ್ವಿ, ಸೊ ಆ ಒಂದು ಕಕ್ಷೆಯನ್ನ ಒಂದು ಕಂಪ್ಲೀಟ್ ಮಾಡಲಿಕ್ಕೆ 177.86 ಅರ್ತ್ ಡೇಸ್ ಅನ್ನ ತೆಗೆದುಕೊಳ್ಳುತ್ತೆ. ಅಂದ್ರೆ ಸರಿ ಸುಮಾರು 50% ಆಫ್ 1 ಇಯರ್ ಅನ್ನ ತೆಗೆದುಕೊಂಡು ಅದು ಸಂಪೂರ್ಣವಾಗಿ ಒಂದು ಕಕ್ಷೆಯನ್ನ ತೆಗೆದುಕೊಳ್ತಕ್ಕಂಥ ಒಂದು ಆರ್ಬಿಟಲ್ ಸ್ಪೀಡ್ ಅನ್ನ ನಾವಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಆದಿತ್ಯ L1 ಅಂತಕ್ಕಂಥದ್ದು ಅದರಲ್ಲಿ ನಾವು ಏನನ್ನ ಕಳಿಸಿದ್ದೇವೆ ಅಂದ್ರೆ ಪ್ರಮುಖವಾಗಿ 7 ಪೇಲೋಡ್ಗಳನ್ನ ಕಳಿಸಿದ್ದೇವೆ. ಸೊ ಇದೇ ರೀತಿ ಚಂದ್ರಯಾನಲ್ಲೂ ಕೂಡ ನಾವು ಪೇಲೋಡ್ಗಳನ್ನ ಕಳಿಸಿದ್ವಿ. ಸೊ ಅದ್ರ ಮೇಲೆ ಇತ್ತೀಚಿನ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಸೊ ಇನ್ಮೇಲೆ ಆದಿತ್ಯ L1 ಮೇಲೆ ನೀವು ಹೆಚ್ಚು ಫೋಕಸ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನಾವು 7 ಪೇಲೋಡ್ಗಳನ್ನ ಕಳಿಸಿರ್ತೇವೆ. ಸೊ ಏನಕ್ಕೆ 7 ಪೇಲೋಡ್ಗಳನ್ನ ಕಳಿಸಿದ್ದೇವೆ ಅಂದ್ರೆ, ಸೊ ಸೂರ್ಯನಲ್ಲಿ ಬರ್ತಕ್ಕಂಥ ಕೆಲವೊಂದು ರಚನೆಗಳು, ಒಂದನ್ನ ಫೋಟೋಸ್ಪಿಯರ್ ಅಂತ ಕರೀತೇವೆ, ಇನ್ನೊಂದನ್ನ ಕ್ರೋಮೋಸ್ಪಿಯರ್ ಅಂತ ಕರೀತೇವೆ, ಮತ್ತೆ ಸೂರ್ಯನ ಹೊರ ಪದರವಾಗಿರ್ತಕ್ಕಂಥ ಕೊರೋನಾ ಅಂತ ನಾವೇನ್ ಹೇಳ್ತೇವೆ. ಸೊ ಇದನ್ನ ಪ್ರಮುಖವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಆದಿತ್ಯ L1 ನ ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಸೊ ಯಾವ್ದನ್ನ ಉಪಯೋಗಿಸ್ಕೊಂಡು ಇವರು ಅಧ್ಯಯನ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂಡ್ ಪಾರ್ಟಿಕಲ್ ಡಿಟೆಕ್ಟರ್ಸ್ ಅಂತ ಈ ಒಂದು ತಂತ್ರಜ್ಞಾನ ಅಥವಾ ಈ ಒಂದು ಕಾನ್ಸೆಪ್ಟ್ ಗಳನ್ನ ಉಪಯೋಗಿಸಿಕೊಂಡು ಸೂರ್ಯನ ರಚನೆಯನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಗುರಿಯಾಗಿರುತ್ತೆ. ಸೊ ಈ ಒಂದು ಮಿಷನ್ ನ ಒಟ್ಟು ಜೀವಿತಾವಧಿ ಎಷ್ಟಿರುತ್ತೆ ಅಂದ್ರೆ 5 ಇಯರ್ಸ್ ವರೆಗೂ ಆದಿತ್ಯ L1 ಅಂತಕ್ಕಂಥದ್ದು ಸೂರ್ಯನಿಗೆ ಸಂಬಂಧಪಟ್ಟಂತೆ ಡೇಟಾವನ್ನ ನಮಗೆ ನಿರಂತರವಾಗಿ ಕಳಿಸ್ತಾ ಇರುತ್ತೆ. ಹಾಗಿದ್ರೆ ಐ ವಾಸ್ ಮೆನ್ಷನಿಂಗ್ ಅಬೌಟ್ 7 ಪೇಲೋಡ್ಸ್ ಇರುತ್ತೆ ಅಂತ ಹೇಳಿದ್ದೆ. ಆ 7 ಪೇಲೋಡ್ಸ್ ಯಾವ್ದ್ಯಾವ್ದು ಮತ್ತೆ ಅದನ್ನ ಏನಕ್ಕೆ ಕಳಿಸಿದ್ದಾರೆ ಅಂತಕ್ಕಂಥ ಪಾಯಿಂಟ್ಸ್ ಅನ್ನ ನಾವು ಬ್ರೀಫ್ ಆಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮೊದಲನೇ ಪೇಲೋಡ್ ಅನ್ನ ನಾವು VLEC ಅಂತ ಕರಿತೇವೆ. ಸೊ ಅದ್ರ ಫುಲ್ ಫಾರ್ಮ್ ಏನು ಅಂದ್ರೆ ವಿಸಿಬಲ್ ಲೈನ್ ಎಮಿಷನ್ ಕೊರೋನೋಗ್ರಾಫ್ ಅಂತ ಕರಿತೇವೆ. ನೋಡಿ ಹೆಸರಲ್ಲೇ ಇದೆ, ಕೊರೋನೋಗ್ರಾಫ್ ಅಂತ ಇದೆ. ಸೊ ಇದು ಸೂರ್ಯನ ಹೊರವಲಯವಾಗಿರ್ತಕ್ಕಂಥ ಕೊರೋನಾನ ಅಧ್ಯಯನ ಮಾಡ್ತಕ್ಕಂಥದ್ದು ಮತ್ತೆ ಅದರ ಇಮೇಜಸ್ ಮತ್ತೆ ಸ್ಪೆಕ್ಟ್ರೋಸ್ಕೋಪಿಯನ್ನ ಕಳಿಸ್ತಕ್ಕಂಥ ಒಂದು ಪೇಲೋಡ್ ಅನ್ನ ನಾವು VLEC ಅಂತ ಕರೀತೇವೆ. ಸೊ ಎರಡನೇ ಪೇಲೋಡ್ ಅನ್ನ ನಾವು ಸೂಟ್ ಅಂತ ಕರೀತೇವೆ. ಸೂಟ್ ಅಂದ್ರೆ ಸೋಲಾರ್ ಅಲ್ಟ್ರಾವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ ಅಂತ ಕರೀತೇವೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಫೋಟೋಸ್ಪಿಯರ್ ಅನ್ನ ಅಧ್ಯಯನ ಮಾಡುತ್ತೆ. ಅದಾದ್ಮೇಲೆ ಕ್ರೋಮೋಸ್ಪಿಯರ್ ಗೆ ಸಂಬಂಧಪಟ್ಟಂತೆ ಇಮೇಜಸ್ ಅನ್ನ ಕಳಿಸ್ತಕ್ಕಂಥ ಒಂದು ಪೇಲೋಡ್ ಆಗಿರುತ್ತೆ. ಸೊ ಮೂರನೇದನ್ನ ನಾವು ಸೋಲೆಕ್ಸ್ XS ಅಂತ ಕರೀತೇವೆ. ಸೊ ಇದನ್ನ ನಾವು ಸೋಲಾರ್ ಲೋವರ್ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಅಂತ ಕರೀತೇವೆ. ಸೊ ಇದರಲ್ಲಿ ಏನನ್ನ ಯೂಸ್ ಮಾಡ್ತಾರೆ ಅಂದ್ರೆ ಸಾಫ್ಟ್ ಎಕ್ಸ್ರೇ ಅನ್ನ ಯೂಸ್ ಮಾಡ್ತಾರೆ. ನೆನಪಿರ್ಲಿ, ಸಾಫ್ಟ್ ಎಕ್ಸ್ರೇ ಅಂದ್ರೆ ಅದರ ವೇವ್ ಲೆಂತ್ ಜಾಸ್ತಿ ಇದ್ರೆ ಅದನ್ನ ನಾವು ಸಾಫ್ಟ್ ಎಕ್ಸ್ರೇ ಅಂತ ಕರಿತೇವೆ. ವೇವ್ ಲೆಂತ್ ಯಾವಾಗ ಕಡಿಮೆ ಇರುತ್ತೆ ಅದನ್ನ ನಾವು ಹಾರ್ಡ್ ಎಕ್ಸ್ರೇ ಅಂತ ಕರಿತೇವೆ. ಸೊ ಹಾಗಿದ್ರೆ ಸೋಲೆಕ್ಸ್ S ಅಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಸಾಫ್ಟ್ ಎಕ್ಸ್ರೇ ಆಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದ್ರೆ, ಸೊ ಇಟ್ ಲುಕ್ಸ್ ಆರ್ ಅಬ್ಸರ್ವ್ಸ್ ಸನ್ ಆಸ್ ಅ ಸ್ಟಾರ್. ಸೊ ಸೂರ್ಯನನ್ನ ಒಂದು ನಕ್ಷತ್ರದ ರೀತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಈ ಒಂದು ಪೇಲೋಡ್ ನ ಪ್ರಮುಖವಾಗಿರ್ತಕ್ಕಂಥ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ನಾಲ್ಕನೇದನ್ನ ನಾವು ಆಸ್ಪೆಕ್ಟ್ಸ್ ಅಂತ ಕರಿತೇವೆ. ಆದಿತ್ಯ ಸೋಲಾರ್ ವಿಂಡ್ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೇವೆ. ಸೊ ಇಲ್ಲಿ ಏನನ್ನ ಅಧ್ಯಯನ ಮಾಡ್ತಾರೆ ಅಂದ್ರೆ, ಸೊ ಈ ಒಂದು ಪ್ರೋಟಾನ್ಸ್ ಆಗಿರ್ಬೋದು ಮತ್ತೆ ಹೆವಿಯರ್ ಅಯಾನ್ಸ್ ಆಗಿರ್ಬೋದು ಅವುಗಳ ದಿಕ್ಕಿನ ಆಧಾರದ ಮೇಲೆ ಅಧ್ಯಯನ ಮಾಡ್ತಕ್ಕಂಥದ್ದು ಈ ಒಂದು ಆಸ್ಪೆಕ್ಟ್ಸ್ ಪೇಲೋಡ್ ನ ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಸೊ ಐದನೇದನ್ನ ನಾವು ಹೀಲಿಯೋಸ್ ಅಂತ ಕರಿತೇವೆ. ಸೊ ಹೀಲಿಯೋಸ್ ನ ಫುಲ್ ಫಾರ್ಮ್ ಏನು ಅಂದ್ರೆ ಹೈ ಎನರ್ಜಿ L1 ಆರ್ಬಿಟಿಂಗ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಹಾರ್ಡ್ ಎಕ್ಸ್ರೇಸ್ ಗಳನ್ನ ಬಳಕೆ ಮಾಡ್ತೇವೆ. ಹಾರ್ಡ್ ಎಕ್ಸ್ರೇ ಅಂದ್ರೆ ಆ ವೇವ್ ಲೆಂತ್ ಅಂತಕ್ಕಂಥದ್ದು ಶಾರ್ಟ್ ಇದ್ರೆ ಅದನ್ನ ನಾವು ಹಾರ್ಡ್ ಎಕ್ಸ್ರೇ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ಸೂರ್ಯನನ್ನ ಒಂದು ನಕ್ಷತ್ರದ ರೀತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಆರನೇದನ್ನ ನಾವು ಪಾಪಾ ಅಂತ ಕರಿತೇವೆ. ಸೊ ಪಾಪಾ ಅಂದ್ರೆ ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್ ಫಾರ್ ಆದಿತ್ಯ ಅಂತ ಕರಿತೇವೆ. ಸೊ ಇದೇನ್ ಮಾಡುತ್ತಂದ್ರೆ ಎಲೆಕ್ಟ್ರಾನ್ಸ್ ಗಳನ್ನ ಮತ್ತು ಹೆವಿಯರ್ ಅಯಾನ್ ಗಳನ್ನ ವಿತ್ ಡೈರೆಕ್ಷನ್ ಅಧ್ಯಯನ ಮಾಡ್ತಕ್ಕಂಥ ಒಂದು ಪೇಲೋಡ್ ಆಗಿರುತ್ತೆ. ಸೊ ಕೊನೆಯದನ್ನ ನಾವು ಅಡ್ವಾನ್ಸ್ಡ್ ಟ್ರೈ ಆಕ್ಸಿಯಲ್ ಐ ರೆಸಲ್ಯೂಷನ್ ಡಿಜಿಟಲ್ ಮ್ಯಾಗ್ನೆಟೋಮೀಟರ್ ಅಂತ ಕರಿತೇವೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಸೂರ್ಯನಲ್ಲಿರ್ತಕ್ಕಂಥ ಕಾಂತೀಯ ಕ್ಷೇತ್ರ
ಮಿತ್ರ, ಅಥವಾ ಇನ್ ಸಿಟು ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ ಸಿಟು ಅಂದ್ರೆ ಅದೇ ಸ್ಥಳದಲ್ಲಿರ್ತಕ್ಕಂಥ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಅಧ್ಯಯನ ಮಾಡ್ತಕ್ಕಂಥ ಪೇಲೋಡ್ ಆಗಿರುತ್ತೆ. ಸೊ ಇಷ್ಟು 7 ಪೇಲೋಡ್ಗಳು ಯಾವ್ದಾವ್ದು, ಸೊ ಅದನ್ನ ಏನಕ್ಕೋಸ್ಕರ ಕಳಿಸಿದ್ದಾರೆ ಎಲ್ಲ ಮಾಹಿತಿಯನ್ನ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಇದು ನಿಮ್ಮ ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲ ಪೇಲೋಡ್ಸ್ ಗಳನ್ನ ಇಲ್ಲೂ ಕೂಡ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಸೊ ಎರಡನೇ ಪ್ರಶ್ನೆ, ಪಾರ್ಕ್ ಮತ್ತು ಲೇಕ್ ಮಿತ್ರ ಅಪ್ಲಿಕೇಶನ್ಗಳು ಬಳಕೆದಾರರನ್ನು ತೊಡಗಿಸಿಕೊಳ್ಳಲು ಯಾವ ವೈಶಿಷ್ಟ್ಯವನ್ನು ನೀಡುತ್ತವೆ? ವಾಟ್ ಫೀಚರ್ಸ್ ಡು ದ ಪಾರ್ಕ್ ಅಂಡ್ ಲೇಕ್ ಮಿತ್ರ ಆಪ್ಸ್ ಆಫರ್ ಫಾರ್ ದಿ ಎಂಗೇಜ್ಮೆಂಟ್? ಸೊ ಈ ಒಂದು ಅಪ್ಲಿಕೇಶನ್ ನಾನೇನು ಪ್ರಶ್ನೆಯಲ್ಲಿ ಕೊಟ್ಟಿದ್ದೇನೆ, ಸೊ ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನಿಷಿಯೇಷನ್ ಆಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ಸ್ಗಳನ್ನು ನಮ್ಮ ಕರ್ನಾಟಕದ ನಗರಾಭಿವೃದ್ಧಿ ಮಾಡ್ತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಅಪ್ಲಿಕೇಶನ್ಸ್ ಆಗಿರ್ತವೆ. ಸೊ ನಾನು ಕೊಟ್ಟಿರ್ತಕ್ಕಂಥ ಅಪ್ಲಿಕೇಶನ್ ಅನ್ನು ನಾವು ಪಾರ್ಕ್ ಮತ್ತು ಲೇಕ್ ಮಿತ್ರ ಆಪ್ ಅಂತ ಕರೀತೇವೆ. ಸೊ ಇದನ್ನ ಯಾವ ಕಾರಣಕ್ಕಾಗಿ ಲಾಂಚ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ದೂರು ಮತ್ತು ಕುಂದುಕೊರತೆ ಸಲ್ಲಿಕೆ ಅಥವಾ ಕಂಪ್ಲೇಂಟ್ ಅಂಡ್ ಗ್ರಿವೆನ್ಸ್ ಸಬ್ಮಿಷನ್ ಅಂತ ಕರೀತೇವೆ. ಸೊ ಈ ಒಂದು ಕಾರಣಕ್ಕಾಗಿ ಈ ರೀತಿಯ ಆಪ್ ಗಳನ್ನ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ವತಿಯಿಂದ ಲಾಂಚ್ ಆಗಿರ್ತಕ್ಕಂಥ ಆಪ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ 3 ಮೊಬೈಲ್ ಅಪ್ಲಿಕೇಶನ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ, ಕೆಲವೊಂದು ವೆಬ್ ಲಿಂಕ್ ಗಳನ್ನ ಲಾಂಚ್ ಮಾಡಿದ್ದಾರೆ. ಸೊ ಇವನ್ನ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅಂದ್ರೆ, ಸೊ ನಮ್ಮ ಲೇಕ್ಸ್ ಆಗಿರ್ಬೋದು, ಪಾರ್ಕ್ಸ್ ಆಗಿರ್ಬೋದು, ಮತ್ತೆ ಇದ್ರ ಜೊತೆಗೆ ಒಂದು ಇನಿಷಿಯೇಟಿವ್ ಅಥವಾ ಉಪಕ್ರಮವನ್ನ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಇದನ್ನ ನಾವು ಹಸಿರು ರಕ್ಷಕ ಅಂತ ಕರೀತೇವೆ. ಅದ್ರ ಬಗ್ಗೆ ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಮೊದಲನೇದಾಗಿ ನಾವು ಪಾರ್ಕ್ ಅಂಡ್ ಲೇಕ್ ಮಿತ್ರ ಆಪ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅಂದ್ರೆ, ಇಟ್ ಈಸ್ ಏಮ್ ಟು ಪ್ರೊವೈಡ್ ಕರೆಂಟ್ ಇನ್ಫಾರ್ಮೇಶನ್ ಅಬೌಟ್ ದಿ ಲೇಕ್ಸ್ ಅಂಡ್ ಪಾರ್ಕ್ಸ್ ಇನ್ ದ ಸಿಟಿ. ಸೊ ನಮ್ಮ ನಗರದಲ್ಲಿರ್ತಕ್ಕಂಥ ಲೇಕ್, ಸರೋವರಗಳು ಮತ್ತು ಉದ್ಯಾನವನಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಬರೀ ಮಾಹಿತಿಯನ್ನ ಕೊಡೋದು ಮಾತ್ರ ಅಲ್ಲ, ಆ ಒಂದು ಲೇಕ್ಸ್ ಆಗಿರ್ಬೋದು ಅಥವಾ ಪಾರ್ಕ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಂಪ್ಲೇಂಟ್ಸ್, ದೂರುಗಳು ಮತ್ತೆ ಗ್ರಿವೆನ್ಸಸ್ ಏನಾದರೂ ಇದ್ರೆ, ಸೊ ನಾವು ಅದನ್ನ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಚಾನ್ಸ್ ಅನ್ನು ಕೂಡ ನಾವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಎರಡನೇದನ್ನ ನಾವು ಕೆರೆ ಮಿತ್ರ ಅಂತ ಕರಿತೇವೆ. ಸೊ ಹೆಸರಲ್ಲೇ ಗೊತ್ತಾಗುತ್ತೆ ನೋಡಿ, ಕೆರೆ ಮಿತ್ರ ಅಂತ ಕರಿತೇವೆ. ಸೊ ಇದು ಇಟ್ ಅಲೋಸ್ ವಾಲಂಟಿಯರ್ಸ್ ಟು ಸೆಲೆಕ್ಟ್ ದೇರ್ ಇಂಟ್ರೆಸ್ಟೆಡ್ ಲೇಕ್, ಅಂದ್ರೆ ಅವ್ರಿಗೆ ಯಾವ ಒಂದು ಲೇಕ್ ಇಂಟ್ರೆಸ್ಟ್ ಇರುತ್ತೆ, ಸೊ ಅದನ್ನ ಈ ಒಂದು ಕೆರೆ ಮಿತ್ರ ಅಪ್ಲಿಕೇಶನ್ ನ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಸೆಲೆಕ್ಟ್ ಮಾಡೋದ್ರ ಜೊತೆಗೆ ದೇ ಕ್ಯಾನ್ ಮಾನಿಟರ್ ದಿ ಡೆವಲಪ್ಮೆಂಟಲ್ ವರ್ಕ್ ಅಂಡ್ ಅಪ್ಡೇಟ್ ಇಟ್ ಆನ್ ದಿ BBMP ವೆಬ್ಸೈಟ್. ಸೊ ಅಲ್ಲಿ ಆಗ್ತಕ್ಕಂಥ ಒಂದು ಡೆವಲಪ್ಮೆಂಟಲ್ ವರ್ಕ್ಸ್ ಗಳನ್ನ ಅವರು ಮಾನಿಟರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮಾನಿಟರ್ ಮಾಡಿದ ನಂತರ BBMP ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ದ BBMP ಸೆಡ್ ದಟ್ ಇಟ್ ಹ್ಯಾಸ್ ಡಿಸೈಡೆಡ್ ಟು ಎಂಟ್ರಸ್ಟ್ ದಿ ಮ್ಯಾನೇಜ್ಮೆಂಟ್ ಆಫ್ ಸಿಟಿ ಪಾರ್ಕ್ಸ್ ಟು ಲೋಕಲ್ ರೆಸಿಡೆಂಟ್ಸ್. ಅಂದ್ರೆ ನಮ್ಮ ಒಂದು ಪಾರ್ಕ್ಸ್ ಏನಿದ್ದಾವೆ, ಉದ್ಯಾನವನಗಳೇನಿದ್ದಾವೆ, ಸೊ ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ ಲೋಕಲ್ ರೆಸಿಡೆಂಟ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಅವಕಾಶವನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಯಾವುದರ ಮುಖಾಂತರ ಅಂದ್ರೆ ಉದ್ಯಾನ ಮಿತ್ರ ಇನಿಷಿಯೇಟಿವ್ ಅಥವಾ ಉಪಕ್ರಮವನ್ನ ಲಾಂಚ್ ಮಾಡಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ, ಐ ಮೀನ್ ಟು ಸೇ ನಮ್ಮ ಬೆಂಗಳೂರಿನಲ್ಲಿ ಸರಿಸುಮಾರು 1200 ಪಾರ್ಕ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಪಾರ್ಕ್ಗಳನ್ನ ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರಾ, ಸರಿಯಾದ ಸಮಯಕ್ಕೆ ನೀರನ್ನ ನೀಡ್ತಾ ಇದ್ದಾರಾ, ಅಥವಾ ಪ್ಲಾಂಟ್ಸ್ ಅನ್ನ ಎಕ್ಸಸ್ ಗ್ರೋತ್ ಅನ್ನ ಕಟ್ ಮಾಡ್ತಾ ಇದ್ದಾರಾ, ಸೊ ಇವೆಲ್ಲವನ್ನ ನಾವು ಈ ಒಂದು ಉದ್ಯಾನ ಮಿತ್ರ ಇನಿಷಿಯೇಟಿವ್ ನ ಮುಖಾಂತರ ನಾವು BBMP ಗೆ ತಿಳಿಸ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಹಸಿರು ರಕ್ಷಕ ಅಪ್ಲಿಕೇಶನ್ ಅಂತ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಆಪ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಸ್ಕೂಲ್ ಚಿಲ್ಡ್ರನ್ ಅಥವಾ ಶಾಲಾ ಮಕ್ಕಳನ್ನ ಗುರಿಯಾಗಿಟ್ಟುಕೊಂಡು ಮಾಡಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಸೊ ಇವರು ಶಾಲಾ ಮಕ್ಕಳು ಏನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ, ಸೊ ಪ್ಲಾಂಟಿಂಗ್ ದ ಟ್ರೀಸ್ ಅಂದ್ರೆ ಮರಗಳನ್ನ ನೆಟ್ಟು ಅದನ್ನ ಈ ಅಪ್ಲಿಕೇಶನ್ ಅಲ್ಲಿ ಅವರು ಅಪ್ಡೇಟ್ ಮಾಡಬಹುದಾಗಿರುತ್ತೆ. ಬರೀ ನೆಟ್ರೆ ಸಾಕಾಗೋದಿಲ್ಲ, ಸೊ ಅದನ್ನ ಸಕ್ಸಸ್ಫುಲ್ ಆಗಿ 3 ವರ್ಷಗಳ ಕಾಲ ನೋಡ್ಕೊಳ್ಬೇಕಾಗಿರುತ್ತೆ. ಅಂದ್ರೆ ಬರೀ ನೆಟ್ರೆ, ಸೊ ಅದನ್ನ ಯಾರು ನೋಬಡಿ ಇಸ್ ಗೋಯಿಂಗ್ ಟು ಮೇಂಟೈನ್. ಸೊ ಅದು ಸಕ್ಸಸ್ ಯಾವಾಗ ಆಗುತ್ತೆ ಅಂದ್ರೆ, ಅದು ಮರವಾಗಿ ಬೆಳೆದಾಗ ಮಾತ್ರ ನಾವು ನೆಟ್ಟ ಸಸ್ಯ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಸೊ 3 ವರ್ಷಗಳ ಕಾಲ ಅದನ್ನ ನೋಡಿಕೊಂಡು ಮೇಂಟೈನ್ ಮಾಡಿದ ನಂತರ ಸೊ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಆ ಸರ್ಟಿಫಿಕೇಟ್ ಅನ್ನ ನಾವು ಹಸಿರು ರಕ್ಷಕ ಗ್ರೀನ್ ಗಾರ್ಡಿಯನ್ ಸರ್ಟಿಫಿಕೇಟ್ ಅಂತ ಸೊ ಶಾಲಾ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭೂತಾನ್ನ ಯಾವ ಪ್ರದೇಶದಲ್ಲಿ ಚೀನಾ ಆಕ್ರಮಣಕಾರಿ ನಿರ್ಮಾಣ ಚಟುವಟಿಕೆಗಳಲ್ಲಿ ತೊಡಗಿದೆ? ಇನ್ ವಿಚ್ ರೀಜನ್ ಆಫ್ ಭೂತಾನ್ ಇಸ್ ಚೈನಾ ಅಲಿಜೆಡ್ಲಿ ಇನ್ವಾಲ್ವ್ಡ್ ಇನ್ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್? ಸೊ ನಮ್ಮ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಭೂತಾನ್ನಲ್ಲಿ ಸೊ ಚೈನಾದವರು ಅತಿಕ್ರಮಣ ಪ್ರವೇಶ ಮಾಡಿ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಯಾವ ಭಾಗದ ಭೂತಾನ್ನಲ್ಲಿ ಈ ಒಂದು ಚಟುವಟಿಕೆಗಳನ್ನು ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈಶಾನ್ಯ ಭೂತಾನ್ ಅಥವಾ ನಾರ್ತ್ ಈಸ್ಟ್ ಭೂತಾನ್ನಲ್ಲಿ ಈ ಒಂದು ಡೆವಲಪ್ಮೆಂಟ್ಸ್ಗಳನ್ನು ನಾವು ನೋಡಬಹುದಾಗಿರುತ್ತೆ.
ಆಗಿರುತ್ತೆ. ಸೊ ಇದನ್ನ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಸ್ಯಾಟಲೈಟ್ ಇಮೇಜಸ್ ಅನ್ನ ತೆಗೆದುಕೊಂಡಿದ್ದೇವೆ. ಸೊ ಅವರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಪ್ರದೇಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಬೆಯುಲ್ ಕೆಂಪಾಂಜಾಂಗ್ ಅಂತ ಕರಿತೇವೆ. ಸೊ ಇದು ಭೂತಾನ್ನ ನಾರ್ತ್ ಈಸ್ಟ್ ನಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಮೊದಲನೇ ಚಿತ್ರ ಇದು ಪಿಕ್ಚರ್ ನಂಬರ್ 1 ಆಗಿರುತ್ತೆ, ಇದು ಪಿಕ್ಚರ್ ನಂಬರ್ 2 ಆಗಿರುತ್ತೆ. ಸೊ ಮೊದಲನೇ ಚಿತ್ರವನ್ನ 2020ರಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ನೀವು ಈ ಭಾಗವನ್ನ ನೋಡಬಹುದಾಗಿರುತ್ತೆ, ಅಲ್ಲಿ ಯಾವುದೇ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಇದೇ ಚಿತ್ರವನ್ನ 2023ರಲ್ಲಿ ತೆಗೆದಾಗ ಸೊ ಈ ಭಾಗದಲ್ಲಿ ನಾವು ಅನೇಕ ಕಟ್ಟಡಗಳು ನಿರ್ಮಾಣವಾಗಿರೋದನ್ನ ನೋಡಬಹುದಾಗಿರುತ್ತೆ. ಸೊ ಈ ಕಟ್ಟಡಗಳನ್ನ ಭೂತಾನ್ ಅವರು ನಿರ್ಮಾಣ ಮಾಡಿಲ್ಲ. ಸೊ ಈ ಕಟ್ಟಡಗಳನ್ನ ಈ ಚೈನಾದವರು ಅತಿಕ್ರಮಣ ಪ್ರವೇಶ ಮಾಡಿ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಭೂತಾನ್ನ ಮ್ಯಾಪ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಸೊ ಇದು ನಮ್ಮ ಭಾರತ ದೇಶದ ಮ್ಯಾಪ್ ಆಗಿರುತ್ತೆ. ಸೊ ಇಲ್ಲಿ ನೀವು ನಮ್ಮ ಭಾರತ ದೇಶವನ್ನ ನೋಡಬಹುದಾಗಿರುತ್ತೆ. ಸೊ ಈ ಕಡೆ ಬರ್ತಕ್ಕಂಥ ಎಲ್ಲ ರಾಜ್ಯಗಳನ್ನ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಥವಾ ಈಶಾನ್ಯ ರಾಜ್ಯಗಳು ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ನಾವು ಭೂತಾನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಭೂತಾನ್ ನಮ್ಗೆ ಯಾಕೆ ಸಿಗ್ನಿಫಿಕೆಂಟ್ ಅಂದ್ರೆ ನಮ್ಮ ಮೇನ್ ಪಾರ್ಟ್ ಆಫ್ ಇಂಡಿಯಾವನ್ನ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಕಾರಿಡಾರ್, ಇದನ್ನ ನಾವು ಚಿಕನ್ ಕಾರಿಡಾರ್ ಅಥವಾ ಸಿಲಿಗುರಿ ಕಾರಿಡಾರ್ ಅಂತ ಕರಿತೇವೆ. ಸೊ ಇದು ನಮಗೆ ತುಂಬಾ ಸ್ಟ್ರಾಟಜಿಕ್ ಆಗಿರ್ತಕ್ಕಂಥ ಪಾಯಿಂಟ್ ಆಗಿರುತ್ತೆ, ಯಾಕಂದ್ರೆ ಅದು ತುಂಬಾ ನ್ಯಾರೋ ಆಗಿರುತ್ತೆ. ಸೊ ಅದು ನಮ್ಮ ಭಾರತವನ್ನ ಈಶಾನ್ಯ ರಾಜ್ಯಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥ ಏಕೈಕ ಭೂಭಾಗವಾಗಿರುತ್ತೆ. ಸೊ ಇವಾಗ ಚೈನಾದವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಭಾಗದಲ್ಲಿ ತಮ್ಮ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇಲ್ಲೀಗಲ್ ಆಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ಭೂತಾನ್ ವಾಟ್ ಭೂತಾನ್ ಈಸ್ ಡೂಯಿಂಗ್, ಐ ರಿಯಲಿ ಡೋಂಟ್ ನೋ. ಸೊ ಈ ಭಾಗದಲ್ಲಿ ಡೆವಲಪ್ ಮಾಡ್ತಾ ಇರತಕ್ಕಂಥ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಮೇಣವಾಗಿ ನಮ್ಮ ಒಂದು ಈ ಚಿಕನ್ ನೆಕ್ ಕಾರಿಡಾರ್ ಅಥವಾ ಸಿಲಿಗುರಿ ಕಾರಿಡಾರ್ ಅಂತ ನಾವೇನು ಹೇಳ್ತೇವೆ, ಸೊ ಇದರ ಮೇಲೆ ಏನಾದರೂ ಟ್ರಬಲ್ ಆಗ್ಬೋದು ಅಂತಕ್ಕಂಥ ಒಂದು ಪ್ರಿಡಿಕ್ಷನ್ ಅನ್ನು ನಾವಿಲ್ಲಿ ಮಾಡಬಹುದಾಗಿರುತ್ತೆ. ಸೊ ಈ ಕಡೆ ಬರ್ತಕ್ಕಂಥ ಎಲ್ಲ ಭಾಗವನ್ನ ನಾವು ಆಟೋನಾಮಸ್ ಪಾರ್ಟ್ ಆಫ್ ಚೈನಾ, ಅದನ್ನ ಟಿಬೆಟ್ ಅಂತ ಕರಿತೇವೆ. ಈ ಕಡೆಯಿಂದ ಆಚೆಗೆ ಮೇನ್ ಪಾರ್ಟ್ ಆಫ್ ಚೈನಾವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಸೊ ಇದು ಭಾರತಕ್ಕೂ ಕೂಡ ತುಂಬಾ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ಇದನ್ನ ಭೂತಾನ್ ಇದರ್ ದೇ ಶುಡ್ ಪ್ರಿವೆಂಟ್ ಅಥವಾ ಇಂಡಿಯಾ ಶುಡ್ ಅಡ್ವೊಕೇಟ್ ಭೂತಾನ್ ಟು ಪ್ರಿವೆಂಟ್ ಸಚ್ ಇಲ್ಲೀಗಲ್ ಆಕ್ಟಿವಿಟೀಸ್ ಡನ್ ಬೈ ಚೈನಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಈ ಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವನ್ನ ಅಂದ್ರೆ ಭೂತಾನ್ನ ಈ ಭಾಗದಲ್ಲಿ ಬರ್ತಕ್ಕಂಥ ಅಂದ್ರೆ ಈ ಪಾರ್ಟ್ ನಾನು ಇಲ್ಲೇನು ಮಾರ್ಕ್ ಮಾಡಿದ್ದೇವೆ, ಸೊ ಇದನ್ನ ಬೆಹುಲ್ ಕೆಂಪಾಜೋಂಗ್ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ಭೂತಾನ್ ರವರ ಪರ್ಮಿಷನ್ ಇಲ್ಲದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನ ಚೈನಾದವರು ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಚೈನಾ ಕಂಟಿನ್ಯೂಸ್ ಟು ಡೂ ಇಲ್ಲಿಗಲ್ ಕಾರ್ವ್ ಇನ್ ಟು ನಾರ್ತ್ ಈಸ್ಟರ್ನ್ ಭೂತಾನ್ ಸಿನ್ಸ್ ನವೆಂಬರ್ 2020. ಸೊ 2020 ನವೆಂಬರ್ನಿಂದ ಸೊ ಈ ರೀತಿಯ ಅತಿಕ್ರಮಣ ಪ್ರವೇಶವನ್ನ ಮಾಡಿ ಇಲ್ಲಿಗಲ್ ಆಗಿ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ರಿವರ್ ವ್ಯಾಲಿ ಇನ್ ಬೆಹುಲ್ ಕೆಂಪಾಜೋಂಗ್ ಅಂತ ಕರಿತೇವೆ. ಸೊ ನನ್ನ ಮ್ಯಾಪ್ ನಲ್ಲೇ ತೋರಿಸಿದಾಗೆ ಸೊ ಬೆಹುಲ್ ಕೆಂಪಾಜೋಂಗ್ ಅಂತ ನಾವೇನು ಕರಿತೇವೆ. ಸೊ ಈ ಭಾಗದಲ್ಲಿ ಈ ರೀತಿಯ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಸೊ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡಗಳೇನಿರುತ್ತೆ ಸೊ ಅದು ಭೂತಾನ್ನ ರಾಯಲ್ ಫ್ಯಾಮಿಲಿ ಮೆಂಬರ್ಸ್ಗೆ ಸೇರಿರ್ತಕ್ಕಂಥ ಒಂದು ಭೂಮಿ ಆಗಿರುತ್ತೆ. ಸೊ ಇಟ್ ಇಸ್ ನಾಟ್ ಇವನ್ ದಿ ಲ್ಯಾಂಡ್ ಆಫ್ ಸಮ್ ಲೇ ಮ್ಯಾನ್, ಸ್ವಲ್ಪ ರಾಯಲ್ ಫ್ಯಾಮಿಲಿಗೆ ಸೇರಿರ್ತಕ್ಕಂಥ ಒಂದು ಭೂ ಪ್ರದೇಶದಲ್ಲಿ ಕಟ್ಟಡಗಳನ್ನ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಭೂತಾನ್ ಬಗ್ಗೆ ಇಟ್ಸ್ ಅ ವೆರಿ ಸ್ಮಾಲ್ ಕಂಟ್ರಿ. ಆಕ್ಚುಲಿ ಅದರ ಪಾಪ್ಯುಲೇಷನ್ ಏನಿದೆ ಅದು ಕೇವಲ 8 ಲಕ್ಷ ಮಾತ್ರ ಇದೆ. ಸೊ ಇಟ್ ಈಸ್ ನಾಟ್ ಇವನ್ 1/4 ಆಫ್ ಇಂಡಿಯನ್ ಕ್ಯಾಪಿಟಲ್ ಸಿಟಿ ರೀಜನ್. ಸೊ ನಮ್ಮ ಭಾರತ ದೇಶದ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ದೆಹಲಿಯ 1/4 ಅಷ್ಟು ಕೂಡ ನಾವಿಲ್ಲಿ ಪಾಪ್ಯುಲೇಷನ್ ಅನ್ನು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಷ್ಟು ಚಿಕ್ಕದಾಗಿರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಇದು ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸೊ ನಮ್ಮ ಸಿಲಿಗುರಿ ಕಾರಿಡಾರ್ ಅಂತ ನಾನು ಮ್ಯಾಪಲ್ಲಿ ಏನು ತೋರಿಸಿದೆ, ಸೊ ಆ ಭಾಗಕ್ಕೆ ಮುಂದೆ ಥ್ರೆಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರೋದ್ರಿಂದ ಸೊ ಭಾರತಕ್ಕೆ ಇದು ಇಂಪಾರ್ಟೆಂಟ್, ಅಂದ್ರೆ ಪ್ರಮುಖವಾಗಿ ಕನ್ಸಿಡರ್ ಮಾಡಬೇಕಾಗಿರ್ತಕ್ಕಂಥ ಒಂದು ಮೂವ್ ಆಗಿರುತ್ತೆ. ಸೊ ಎಕ್ಸ್ರಿಸಮ್ ಉಪಗ್ರಹ ಯೋಜನೆಯಲ್ಲಿ ಜಪಾನ್ನೊಂದಿಗೆ ಯಾವ ಸಂಸ್ಥೆಗಳು ಸಹಕರಿಸುತ್ತಿವೆ? ವಾಟ್ ಆರ್ಗನೈಸೇಷನ್ಸ್ ಆರ್ ಕೊಲಾಬರೇಟಿಂಗ್ ವಿತ್ ಜಪಾನ್ ಫಾರ್ ದಿ ಎಕ್ಸ್ರಿಸಮ್ ಸ್ಯಾಟಲೈಟ್ ಪ್ರಾಜೆಕ್ಟ್. ಸೊ ಎಕ್ಸ್ರಿಸಮ್ ಸ್ಯಾಟಲೈಟ್ ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಇದನ್ನು ಕೂಡ 2023ರಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಉಪಗ್ರಹವಾಗಿರುತ್ತೆ. ಸೊ ಈ ಒಂದು ಉಪಗ್ರಹವನ್ನ ಮಾನಿಟರ್ ಮಾಡ್ತಾ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರ ಜಪಾನ್ ಆಗಿರುತ್ತೆ. ಬಟ್ ಇದಕ್ಕೆ ಯಾರು ಅಸೋಸಿಯೇಟ್ ಆಗಿದ್ದಾರೆ ಅಥವಾ ಯಾರು ಇದಕ್ಕೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಸಾ ಮತ್ತೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಸಹಕಾರದೊಂದಿಗೆ ಸೊ ಈ ಒಂದು ಸ್ಯಾಟಲೈಟ್ ಅನ್ನ 2023ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಲಾಂಚ್ ಮಾಡಿರ್ತಕ್ಕಂಥ ಈ ಒಂದು ಸ್ಯಾಟಲೈಟ್ ಏನಿದೆ ಸೊ ಈಗ ತನ್ನ ಒಂದು ಮಾಹಿತಿಯನ್ನ ನೀಡ್ತಾ ಇರೋದನ್ನ ಅಪ್ಡೇಟ್ ಮಾಡಲಾಗ್ತಾ ಇದೆ. ಸೊ ಯಾವ ರೀತಿ ಮಾಹಿತಿಯನ್ನ ನೀಡಲಾಗಿದೆ ಮತ್ತೆ ಇದನ್ನು ಏನಕ್ಕೋಸ್ಕರ ಲಾಂಚ್ ಮಾಡಿದ್ದಾರೆ ಎಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಎಕ್ಸ್ರಿಸಮ್ ಮಿಷನ್ ರಿವೀಲ್ಸ್ ಇಟ್ಸ್ ಫಸ್ಟ್ ಎಕ್ಸ್ರೇ ಪಿಕ್ಚರ್ ಆಫ್ ದಿ ಕಾಸ್ಮೋಸ್. ಸೊ ನಮ್ಮ ಒಂದು ಬ್ರಹ್ಮಾಂಡ ಏನಿದೆ ಸೊ ಬ್ರಹ್ಮಾಂಡದ ಒಂದು ಎಕ್ಸ್ರೇ ಚಿತ್ರಗಳನ್ನ ಈಗ ಬಿಡುಗಡೆ ಮಾಡಿರೋದನ್ನ ನಾವಿಲ್ಲಿ ಸ್ಟಡಿ ಮಾಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸೊ ಎಕ್ಸ್ರಿಸಮ್
ಎಕ್ಸ್ರಿಸಮ್ ನ ಫುಲ್ ಫಾರ್ಮ್ ಏನು ಅಂದ್ರೆ ಎಕ್ಸ್ರೇ ಇಮೇಜಿಂಗ್ ಅಂಡ್ ಸ್ಪೆಕ್ಟ್ರೋಸ್ಕೋಪಿ ಮಿಷನ್ ಅಂತ ಕರೀತೇವೆ. ಸೊ ಇದೊಂದು ಸ್ಯಾಟಲೈಟ್ ಅಥವಾ ಉಪಗ್ರಹವಾಗಿರುತ್ತೆ. ಸೊ ಇದನ್ನ ಲೀಡ್ ಮಾಡ್ತಾ ಇರ್ತಕ್ಕಂಥವ್ರು ಜಪಾನ್ ರಾಷ್ಟ್ರವಾಗಿರುತ್ತೆ. ಸೊ ಇದಕ್ಕೆ ಕೊಲಾಬರೇಷನ್ ಆಗಿರ್ತಕ್ಕಂಥವ್ರು ನಾಸಾ ಮತ್ತೆ ESA ವತಿಯಿಂದ ಕೊಲಾಬರೇಷನ್ ಆಗಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ 2023ರಲ್ಲಿ ಏನು ಲಾಂಚ್ ಆಗಿರುತ್ತೆ. ಸೊ ಇಟ್ ಹಸ್ ಸೆಂಟ್ ಫಸ್ಟ್ ಸ್ನೀಕ್ ಪೀಕ್ ಇನ್ ಟು ದಿ ಎಕ್ಸ್ರೇ ಕಾಸ್ಮೋಸ್ ಅಂದ್ರೆ ಎಕ್ಸ್ರೇ ಬ್ರಹ್ಮಾಂಡದ ಮೊದಲ ಚಿತ್ರಗಳನ್ನ ಅಥವಾ ಮೊದಲ ಡೇಟಾವನ್ನ ಕಳಿಸಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಸೆಪ್ಟೆಂಬರ್ 6, 2023ರಂದು ಅಂಡ್ ಪ್ರೆಸೆಂಟೆಡ್ ದ ಸ್ನ್ಯಾಪ್ ಶಾಟ್ ಕ್ಯಾಪ್ಚರಿಂಗ್ ಅ ಕ್ಲಸ್ಟರ್ ಆಫ್ ಹಂಡ್ರೆಡ್ಸ್ ಆಫ್ ಗ್ಯಾಲಾಕ್ಸೀಸ್ ಅಂದ್ರೆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ನೂರಾರು ನಕ್ಷತ್ರ ಪುಂಜಗಳನ್ನ ಇದು ಕ್ಯಾಪ್ಚರ್ ಮಾಡಿರುತ್ತೆ. ಅಂಡ್ ಸ್ಪೆಕ್ಟ್ರಮ್ ಆಫ್ ಸ್ಟೆಲ್ಲರ್ ರೆಕೇಜ್ ಅಂತ ಕರಿತೇವೆ. ರೆಕೇಜ್ ಅಂದ್ರೆ ಸೊ ಇವಾಗ ಒಂದು ನಕ್ಷತ್ರ ಸತ್ತೋಗುತ್ತೆ, ನಾವೆಲ್ಲ ಕೇಳಿರ್ತೀರಾ ಸ್ಟಾರ್ಸ್ ವಿಲ್ ಡೈ ಅಂತ ಕೇಳಿರ್ತೀರಾ. ಸೊ ಅದರ ಭಗ್ನಾವಶೇಷಗಳೇನಿರುತ್ತವೆ ಸೊ ಅದರ ಚಿತ್ರಗಳನ್ನ ಕಳಿಸಿರ್ತಕ್ಕಂಥ ಮಾಹಿತಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಕೆಮಿಕಲ್ ಕಾಂಪೋಸಿಷನ್ ಅಥವಾ ಕೆಮಿಕಲ್ ಮೇಕಪ್ ಅಥವಾ ರಾಸಾಯನಿಕವಾಗಿರ್ತಕ್ಕಂಥ ಒಂದು ಸಂಯೋಜನೆ ಏನಿರುತ್ತೆ ಸೊ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಇದು ಸಪೋರ್ಟ್ ಮಾಡ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಎಕ್ಸ್ರಿಸಮ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇಟ್ ಪ್ರೊವೈಡ್ಸ್ ನ್ಯೂ ಗ್ಲಿಮ್ಸಸ್ ಆಫ್ ದಿ ಹಿಡನ್ ಎಕ್ಸ್ರೇ ಸ್ಕೈ ಅಂದ್ರೆ ನಮ್ಮ ಒಂದು ಬ್ರಹ್ಮಾಂಡ ಸ್ಕೈ ಅಂದ್ರೆ ಆಕಾಶ ಮಾತ್ರ ಅಲ್ಲ. ಸೊ ಸ್ಕೈ ಲಿಟ್ರಲಿ ಮೀನಿಂಗ್ ಅಂದ್ರೆ ನಮ್ಮ ಒಂದು ಬಾಹ್ಯಾಕಾಶದಲ್ಲಿರ್ತಕ್ಕಂಥ ಈ ಒಂದು ಎಕ್ಸ್ರೇ ಆಕಾಶವನ್ನ ನೋಡ್ತಕ್ಕಂಥದ್ದು ಅಂದ್ರೆ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ನಲ್ಲಿ ನಮ್ಮ ಒಂದು ಬಾಹ್ಯಾಕಾಶವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಎಕ್ಸ್ರಿಸಮ್ ಅನ್ನ ಡಿಸೈನ್ ಟು ಡಿಟೆಕ್ಟ್ ಎಕ್ಸ್ರೇಸ್ ವಿತ್ ಎನರ್ಜೀಸ್ ಅಪ್ ಟು 12,000 ಎಲೆಕ್ಟ್ರಾನ್ ವೋಲ್ಟ್. ಸೊ 12,000 ಎಲೆಕ್ಟ್ರಾನ್ ವೋಲ್ಟ್ಗಳವರೆಗೆ ಎಕ್ಸ್ರೇ ಕಿರಣಗಳನ್ನ ಪತ್ತೆ ಹಚ್ಚಲು ವಿನ್ಯಾಸಗೊಳಿಸಿರ್ತಕ್ಕಂಥ ಒಂದು ಮಿಷನ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಮಿಷನ್ ಇಂದ ಯಾವ ರೀತಿಯ ಕಾನ್ಸೆಪ್ಟ್ಸ್ ಗಳನ್ನ ನಾವು ಅಧ್ಯಯನ ಮಾಡಬಹುದಾಗಿರುತ್ತೆ ಅಂದ್ರೆ ಸ್ಕ್ರೂಟನೈಸ್ ದಿ ಯೂನಿವರ್ಸಿಟೀಸ್ ಹಾಟೆಸ್ಟ್ ರೀಜನ್ಸ್ ಅಂದ್ರೆ ನಮ್ಮ ಒಂದು ಯೂನಿವರ್ಸ್ ಏನಿರುತ್ತೆ, ಯೂನಿವರ್ಸ್ ಅಥವಾ ಬ್ರಹ್ಮಾಂಡ ಅಂತ ನಾವೇನು ಹೇಳ್ತೇವೆ. ಸೊ ನಮ್ಮ ಒಂದು ಬ್ರಹ್ಮಾಂಡದ ಹಾಟೆಸ್ಟ್ ರೀಜನ್ ಅಥವಾ ಅತ್ಯಂತ ಶುಷ್ಕವಾಗಿರ್ತಕ್ಕಂಥ ಪ್ರದೇಶಗಳನ್ನ ಅನ್ವೇಷಣೆ ಮಾಡ್ತಕ್ಕಂಥದ್ದು, ಲಾರ್ಜೆಸ್ಟ್ ಸ್ಟ್ರಕ್ಚರ್ಸ್ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ರಚನೆಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಸ್ಟ್ರಾಂಗೆಸ್ಟ್ ಗ್ರಾವಿಟಿ ಅಂದ್ರೆ ಎಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಗುರುತ್ವಾಕರ್ಷಣೆ ಶಕ್ತಿ ಇದೆ ಅದನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಅಂಡ್ ಬಿಯಾಂಡ್ ವಾಟ್ ವಿಸಿಬಲ್ ಲೈಟ್ ಕ್ಯಾನ್ ಪ್ರೊವೈಡ್ ಅಂದ್ರೆ ಈ ಒಂದು ವಿಸಿಬಲ್ ಗೋಚರ ಬೆಳಕು ಅಂತ ನಾವೇನು ಹೇಳ್ತೇವೆ. ಸೊ ಅದು ನಮಗೆ ಇದುವರೆಗೂ ಯಾವ ರೀತಿಯ ಮಾಹಿತಿಯನ್ನ ನೀಡಿದೆ ಅದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನ ನೀಡುವ ಕಾರಣದಿಂದ ಸೊ ಈ ಒಂದು ಮಿಷನ್ ಅನ್ನ ಜಪಾನ್ ಅವರು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇದರಲ್ಲಿ 2 ಇನ್ಸ್ಟ್ರೂಮೆಂಟ್ಸ್ ಅನ್ನ ಕಳಿಸಿರ್ತಾರೆ. ಸೊ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ನಾವು ರಿಸಾಲ್ವ್ ಅಂತ ಕರಿತೇವೆ, ಇನ್ನೊಂದು ಇನ್ಸ್ಟ್ರೂಮೆಂಟ್ ಅನ್ನ ನಾವು ಎಕ್ಸ್ಟೆಂಡ್ ಅಂತ ಕರಿತೇವೆ. ಸೊ ಇಷ್ಟು ಮಾಹಿತಿ ನಮಗೆ ಇದ್ರ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. 40 ವರ್ಷಗಳ ಅನುಪಸ್ಥಿತಿಯ ನಂತರ ಕೇಂದ್ರ ಅಸ್ಸಾಂನ ಲಕೋವಾ ಬಾರಾಚಾಪೋರಿ ವನ್ಯಜೀವಿ ಅಭಯಾರಣ್ಯಕ್ಕೆ ಯಾವ ಜೀವಿಗಳು ಇತ್ತೀಚೆಗೆ ಮರಳಿವೆ? ಸೊ ವಿಚ್ ಸ್ಪೀಶೀಸ್ ಹ್ಯಾಸ್ ರೀಸೆಂಟ್ಲಿ ರಿಟರ್ನ್ ಟು ಸೆಂಟ್ರಲ್ ಅಸ್ಸಾಂಸ್ ಲೋಕಾವಾ ಬರೂಚಾಪೋರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಫ್ಟರ್ 40 years ಆಫ್ ಆಬ್ಸೆನ್ಸ್. ಅಂದ್ರೆ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪ್ರಾಣಿ ಏನಿರುತ್ತೆ ಸೊ ಇದು ಈ ಪ್ರದೇಶದಲ್ಲಿ ಅಂದ್ರೆ ಲಕೋವಾ ಬರಾಚಾಪೋರಿ ವನ್ಯಜೀವಿ ಅಭಯಾರಣ್ಯ ಅಂತ ನಾವೇನು ಹೇಳ್ತೇವೆ. ಸೊ ಇಲ್ಲಿ 40 ವರ್ಷಗಳ ಹಿಂದೆ ಅದು ಸ್ಪಾಟ್ ಆಗಿರುತ್ತೆ. ಸೊ ಅದಾದ ನಂತರ ಮತ್ತೊಮ್ಮೆ ಈಗ ಸ್ಪಾಟ್ ಆಗಿದೆ. ಆ ಪ್ರಾಣಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರೇಟರ್ ಒಂದು ಕೊಂಬಿನ ಗೇಂಡಾಮೃಗ ಅಥವಾ ಗ್ರೇಟರ್ ಒನ್ ಹಾರ್ನ್ ರೈನೋಸ್ ಅಂತ ಕರೀತೇವೆ. ನಮ್ಗೆ ಗೊತ್ತು ಅಸ್ಸಾಂ ಅಂದ ಕೂಡಲೇ ಅಥವಾ ವನ್ಯಜೀವಿ ಅಂದ ಕೂಡಲೇ ಸೊ ಅಸ್ಸಾಂನ ವನ್ಯಜೀವಿಯಲ್ಲಿ ನಮಗೆ ಫಸ್ಟ್ ಜ್ಞಾಪಕ ಬರೋದು ಗೇಂಡಾಮೃಗವಾಗಿರುತ್ತೆ. ಸೊ ಈ ರೀತಿಯ ಪ್ರಾಣಿಯನ್ನ 40 ವರ್ಷಗಳ ನಂತರ ಅದು ನಾಪತ್ತೆ ಆಗಿರುತ್ತೆ, ಮತ್ತೊಮ್ಮೆ ಅಲ್ಲಿ ಪತ್ತೆ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಲಕೋವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಕರಿತೇವೆ. ಸೊ ಈ ಕಡೆ ನಾವು ಓರಾಂಗ್ ನ್ಯಾಷನಲ್ ಪಾರ್ಕ್ ಅನ್ನ ನೋಡಬಹುದಾಗಿರುತ್ತೆ, ಈ ಕಡೆ ನಾವು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿಂದ ಈ ಪ್ರಾಣಿಗಳು ಮೈಗ್ರೇಟ್ ಆಗಿದ್ದೇವೆ ಅಂತಕ್ಕಂಥ ಒಂದು ಆಂಟಿಸಿಪೇಷನ್ ಅನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಷ್ಟು ದಿನ ಈ ಒಂದು ಕಾರಿಡಾರ್ ಅನ್ನ ಉಪಯೋಗಿಸಿಕೊಂಡು ಈ ಗೇಂಡಾಮೃಗಗಳು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಮೂವ್ ಆಗ್ತಾ ಇದ್ವು. ಬಟ್ ಇದುವರೆಗೂ ಅಲ್ಲಿ ಸೆಟ್ಲ್ ಆಗಿ ಇರಲಿಲ್ಲ. ಸೊ ಈಗ ಇದೇ ಪ್ರದೇಶದಲ್ಲಿ ಸೆಟಲ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇದು ಇಟ್ ಇಸ್ ನಾನು ಮುಂಚೆನೆ ಹೇಳಿದ್ದೆ 40 ವರ್ಷಗಳ ಹಿಂದೆ ಕಾಣಿಸ್ಕೊಂಡಿತ್ತು ಅಂತ. ಸೊ ಯಾವಾಗ ಅಂದ್ರೆ 1983ರಲ್ಲಿ ಕಟ್ಟ ಕಡೆಯ ಬಾರಿಗೆ ಸೊ ಅಲ್ಲಿ ಗ್ರೇಟರ್ ಒನ್ ಹಾರ್ನ್ ರೈನೋವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ ನಂತರ 2023ರಲ್ಲಿ ಮತ್ತೊಮ್ಮೆ ಅಥವಾ 23 ಅಥವಾ 24ರಲ್ಲಿ ಮತ್ತೊಮ್ಮೆ ಈ ಒಂದು ಪ್ರಾಣಿ ಇಲ್ಲಿ ಡಿಟೆಕ್ಟ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕಡೆಯ ಬಾರಿಗೆ ಅಲ್ಲಿ 45
ರೈನೋಸ್ ಮಾತ್ರ ಇದ್ವು. ಸೊ ಅದಾದ್ಮೇಲೆ ಅಲ್ಲಿ ಪೋಚಿಂಗ್ ಮತ್ತೆ ಡಿಫಾರೆಸ್ಟೇಷನ್ ಆಗಿದ್ದ ಕಾರಣದಿಂದ ಸೊ ಈ ಪ್ರಾಣಿಗಳು ಅಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗಿದ್ದವು. ಆ ಸಮಯದಲ್ಲಿ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಿರುತ್ತೆ, ಸೊ ಇಟ್ ವಾಸ್ ಪಾರ್ಟ್ ಆಫ್ ಗ್ರೇಟರ್ ಕಾಜಿರಂಗ ಲ್ಯಾಂಡ್ಸ್ಕೇಪ್. ಅದು ಕಾಜಿರಂಗ ಲ್ಯಾಂಡ್ಸ್ಕೇಪ್ ಏನಿದೆ, ಸೊ ಅದರ ಭಾಗವಾಗಿದ್ದ ಪ್ರದೇಶದಲ್ಲಿ ನಾವು ಪ್ರಾಣಿಗಳನ್ನ ನೋಡಿದ್ವಿ. ಸೊ ಅದಾದ್ಮೇಲೆ ನಾವು 2 ರೈನೋಸ್ ಆರ್ ಬಿಲೀವ್ ಟು ಹ್ಯಾವ್ ಎಂಟರ್ಡ್, ಅಂದ್ರೆ ಈ 2 ರೈನೋಗಳು ಈ ಪ್ರದೇಶವನ್ನ ಅರಿಮರಿ ಅಂತಕ್ಕಂಥ ಒಂದು ಪ್ರದೇಶದಿಂದ ಎಂಟರ್ ಆಗಿರ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಅಥವಾ ಅಸ್ಸಾಂನಲ್ಲಿ ಈ ಗೇಂಡಾಮೃಗ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ವೈಲ್ಡ್ ಆನಿಮಲ್ ಆಗಿರುತ್ತೆ. ಸೊ ಈ ಒಂದು ಪ್ರಾಣಿಯ ಬಗ್ಗೆ ಜಾಗೃತಿಯನ್ನ ಮೂಡಿಸಲಿಕ್ಕೆ ಅಸ್ಸಾಂ ಸರ್ಕಾರ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನ ಕೂಡ ಲಾಂಚ್ ಮಾಡಿರುತ್ತೆ, ಅಥವಾ ಒಂದು ಇನಿಷಿಯೇಷನ್, ಒಂದು ಕ್ಯಾಂಪೇನ್ ಅಭಿಯಾನವನ್ನ ಲಾಂಚ್ ಮಾಡಿರುತ್ತೆ. ಸೊ ಈ ಒಂದು ಅಭಿಯಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ರೈನೋ ಗೋಸ್ ಟು ಸ್ಕೂಲ್ ಅಂತಕ್ಕಂಥ ಒಂದು ಅಭಿಯಾನವನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಅಭಿಯಾನದ ಮುಖಾಂತರ ಸೊ ರೈನೋಗಳ ಬಗ್ಗೆ ಪ್ರಾಮುಖ್ಯತೆಯನ್ನ ಮಕ್ಕಳಿಂದ ಮೂಡಿಸ್ತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಕ್ಯಾಂಪೇನ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಭಾರತದ ಮೊದಲ ಆರೋಗ್ಯಕರ ಮತ್ತು ಶುಚಿತ್ವ ಆಹಾರ ಬೀದಿ ಪ್ರಸಾದಂ ಎಲ್ಲಿದೆ? ಸೊ ವೇರ್ ಈಸ್ ಇಂಡಿಯಾಸ್ ಫಸ್ಟ್ ಹೆಲ್ದಿ ಅಂಡ್ ಹೈಜೀನ್ ಫುಡ್ ಸ್ಟ್ರೀಟ್ ಪ್ರಸಾದಂ ಲೊಕೇಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಆರೋಗ್ಯಕರ ಮತ್ತು ಶುಚಿತ್ವ ಆಹಾರ ಬೀದಿಯನ್ನ ಈಗ ಅನೌನ್ಸ್ ಮಾಡಲಾಗಿರುತ್ತೆ. ಸೊ ಈ ಒಂದು ಅನೌನ್ಸ್ ಮಾಡಿರ್ತಕ್ಕಂಥ ಆಹಾರ ಬೀದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ಇಟ್ ಈಸ್ ಕಾಲ್ಡ್ ಆಸ್ ಪ್ರಸಾದಂ ಅಂತ ಕರಿತೇವೆ. ಸೊ ಈ ರೀತಿಯ ಮೊಟ್ಟ ಮೊದಲ ಹೆಲ್ದಿ ಅಂಡ್ ಹೈಜೀನ್ ಫುಡ್ ಸ್ಟ್ರೀಟ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಅನೌನ್ಸ್ ಮಾಡಿರ್ತಾರೆ. ಎಲ್ಲಿ ಅನೌನ್ಸ್ ಮಾಡಿರ್ತಾರೆ ಅಂದ್ರೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಇದನ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಇದನ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಈ ಒಂದು ಪ್ರದೇಶ 939 ಸ್ಕ್ವೇರ್ ಮೀಟರ್ ಇರ್ತಕ್ಕಂಥ ಒಂದು ಸ್ಟ್ರೀಟ್ ಶಾಪ್ಸ್ ಆಗಿರುತ್ತೆ. ಸೊ ಇಲ್ಲಿ 19 ಶಾಪ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಪ್ರಸಾದಂ ಅಂತ ಇದಕ್ಕೆ ನಾಮಕರಣ ಮಾಡಿದ್ದಾರೆ. ಸೊ ಇಲ್ಲಿ ಪ್ರತಿದಿನ 1 ರಿಂದ 1.5 ಲಕ್ಷ ಡಿವೋಟೀಸ್ಗಳು ಸೊ ಅಲ್ಲಿ ಇರ್ತಕ್ಕಂಥ ಒಂದು ಟೆಂಪಲ್, ಅದನ್ನ ನಾವು ಮಹಾಕಾಳೇಶ್ವರ ಟೆಂಪಲ್ ಅಂತ ಕರಿತೇವೆ. ಸೊ ಇಷ್ಟು ಜನ ಹೈಜಿನಿಕ್ ಆಗಿರ್ತಕ್ಕಂಥ ಒಂದು ಫುಡ್ ಅನ್ನ ರಿಸೀವ್ ಮಾಡ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಸೊ ಟು ಅಚೀವ್ ದಿ ವಿಷನ್ ಆಫ್ ವಿಕಸಿತ್ ಭಾರತ್, ಅಂದ್ರೆ ವಿಕಸಿತ್ ಭಾರತ್ ಅಂತಕ್ಕಂಥ ಒಂದು ವಿಷನ್ ಏನಿದೆ, ಸೊ ಇದನ್ನ ಅಚೀವ್ ಮಾಡಬೇಕಾಗಿದ್ರೆ ನಾವು ತಿಂತಕ್ಕಂಥ ಆಹಾರ ಆಗಿರ್ಬೇಕಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ದ ಸಿಟಿಸನ್ಸ್ ಆಫ್ ದಿ ನೇಷನ್ ಫುಡ್ ಮಸ್ಟ್ ಬಿ ಹೆಲ್ತಿ. ಸೊ ಈ ಒಂದು ಕಾರಣದಿಂದ ಸೊ ಈ ರೀತಿಯ ಒಂದು ಸ್ಟ್ರೀಟ್ ಫುಡ್ ಪ್ಲೇಸಸ್ ಏನಿರುತ್ತೆ, ಸೊ ಅದನ್ನ ಭಾರತ ದೇಶದಾದ್ಯಂತ ಡೆವಲಪ್ ಮಾಡ್ತಕ್ಕಂಥದ್ದು ಈ ಒಂದು ಅನೌನ್ಸ್ಮೆಂಟ್ ನ ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ಫುಡ್ ಅಡಲ್ಟ್ರೇಷನ್ ಅಂತ ಕರಿತೇವೆ, ಅಂದ್ರೆ ಆಹಾರದಲ್ಲಿ ಆಗ್ತಕ್ಕಂಥ ಕಲಬೆರಕೆ ಅಂತ ಕರಿತೇವೆ. ಸೊ ಆ ಒಂದು ಕಲಬೆರಕೆಯ ಬಗ್ಗೆ ಜನರಿಗೆ ಒಂದು ಅವೇರ್ನೆಸ್ ಅಥವಾ ಜಾಗೃತಿಯನ್ನ ಮೂಡಿಸಲಿಕ್ಕೆ ಎಂಪವರ್ಸ್ ದಿ ಕನ್ಸ್ಯೂಮರ್ ಟು ಟ್ಯಾಕಲ್ ಅಡಲ್ಟ್ರೇಷನ್ FSSAI ಅಂತ ನಾವೇನು ಹೇಳ್ತೇವೆ. ಸೊ ಇವರ ವತಿಯಿಂದ ಒಂದು ಬುಕ್ ಅನ್ನ ಕೂಡ ರಿಲೀಸ್ ಮಾಡಲಾಗಿರುತ್ತೆ. ಸೊ ಈ ಒಂದು ಬುಕ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ದಿ ಡಾರ್ಟ್ ಬುಕ್ ಅಂತ ಕರಿತೇವೆ. ಸೊ ಈ ಡಾರ್ಟ್ ಬುಕ್ ಅಲ್ಲಿ ಯಾವ ಮಾಹಿತಿಯನ್ನ ನಾವು ನೋಡಬಹುದಾಗಿರುತ್ತೆ ಅಂದ್ರೆ ಫುಡ್ ಅಡಲ್ಟ್ರೇಷನ್ ಅಥವಾ ಆಹಾರ ಕಲಬೆರಕೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಈ ಬುಕ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಅಡಲ್ಟ್ರೇಷನ್ ಅನ್ನ ಚೆಕ್ ಮಾಡ್ಲಿಕ್ಕೆ ಅಥವಾ ಆಹಾರವನ್ನ ಕಲಬೆರಕೆ ಮಾಡ್ತಾ ಇದ್ದಾರಾ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಒಂದು ಮೊಬೈಲ್ ಫುಡ್ ಟೆಸ್ಟಿಂಗ್ ವ್ಯಾನ್ ಅನ್ನ ಕೂಡ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ವ್ಯಾನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಫುಡ್ ಸೇಫ್ಟಿ ಆನ್ ವೀಲ್ಸ್ ಅಂತ ಕರಿತೇವೆ. ಸೊ ಈ ರೀತಿಯ ಮೊಬೈಲ್ ವ್ಯಾನ್ ಅನ್ನ ಕೂಡ ಡೆವಲಪ್ ಮಾಡೋದ್ರ ಮುಖಾಂತರ ಸೊ ರಿಮೋಟ್ ಪ್ಲೇಸಸ್ ಮತ್ತೆ ಕೆಲವೊಂದು ಪ್ರದೇಶಗಳಲ್ಲಿ ಈ ಟ್ರೈನಿಂಗ್ ಮತ್ತೆ ಅವೇರ್ನೆಸ್ ಆಕ್ಟಿವಿಟೀಸ್ ಅನ್ನ ಇದರಲ್ಲಿ ಮೂಡಿಸಲಾಗುತ್ತೆ. ಅಂದ್ರೆ ಪರೀಕ್ಷೆಯನ್ನ ಮಾಡುವುದರ ಜೊತೆಗೆ ಟ್ರೈನಿಂಗ್ ಅಥವಾ ತರಬೇತಿಯನ್ನ ನೀಡಲಾಗುತ್ತೆ, ಮತ್ತೆ ಅವೇರ್ನೆಸ್ ಆಕ್ಟಿವಿಟೀಸ್ ಅನ್ನ ಕೂಡ ಈ ಒಂದು ವಾಹನದ ಮುಖಾಂತರ ನೀಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಭಾರತೀಯ ಒಲಿಂಪಿಕ್ ಸಂಸ್ಥೆಯಿಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ದಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಘುರಾಮ್ ಲಯ್ಯರ್ ಅವರನ್ನ IOA ಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ನೇಮಕ ಮಾಡಿರ್ತಾರೆ. ಸೊ IOA ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೆಲೆಕ್ಟಿಂಗ್ ಅಥ್ಲೆಟ್ಸ್ ಟು ರೆಪ್ರೆಸೆಂಟ್ ಇಂಡಿಯಾ ಅಟ್ ಒಲಿಂಪಿಕ್ಸ್ ಗೇಮ್ಸ್ ಆಗಿರ್ಬೋದು, ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಏನಿರುತ್ತೆ ಸೊ ಈ ಒಂದು ಈವೆಂಟ್ಸ್ ಗಳಲ್ಲಿ ಭಾರತೀಯ ಅಥ್ಲೆಟ್ಸ್ ಗಳನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಯೂನಿಟ್ ಅನ್ನ ಅಸೋಸಿಯೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಂತ ಕರಿತೇವೆ. ಸೊ ಇಟ್ ಆಲ್ಸೋ ಆಕ್ಟ್ಸ್ ಆಸ್ ದಿ ಇಂಡಿಯನ್ ಕಾಮನ್ವೆಲ್ತ್ ಗೇಮ್ಸ್ ಅಸೋಸಿಯೇಷನ್. ಸೊ ಇದೇ ಏನಿದೆ IOA
ಏನಿದೆ, ಸೊ ಇದು ಭಾರತೀಯ ಕಾಮನ್ವೆಲ್ತ್ ಗೇಮ್ಸ್ ನ ಅಸೋಸಿಯೇಷನ್ ಆಗಿ ಕೂಡ ಇದು ಕಾರ್ಯನಿರ್ವಹಿಸುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಸೆಲೆಕ್ಟ್ ಅಥ್ಲೆಟ್ಸ್ ಟು ರೆಪ್ರೆಸೆಂಟ್ ಇಂಡಿಯಾ ಅಟ್ ಕಾಮನ್ವೆಲ್ತ್ ಗೇಮ್ಸ್. ಸೊ ಭಾರತವನ್ನ ಕಾಮನ್ವೆಲ್ತ್ ಗೇಮ್ಸ್ಗೆ ಅಂದ್ರೆ ಭಾರತದಿಂದ ಕಾಮನ್ವೆಲ್ತ್ ಗೇಮ್ಸ್ಗೆ ಆಯ್ಕೆ ಆಗ್ತಕ್ಕಂಥ ಒಂದು ಇರ್ತಾರೆ. ಸೊ ಅವರನ್ನು ಕೂಡ ಆಯ್ಕೆ ಮಾಡ್ತಕ್ಕಂಥ ಒಂದು ಅಸೋಸಿಯೇಷನ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಬಂಗಾಳ ಕೊಲ್ಲಿ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ, ಇದನ್ನ ಇನ್ ಶಾರ್ಟ್ ನಾವು ಬಿಮ್ಸ್ಟೆಕ್ ಅಂತ ನಾವೇನು ಹೇಳ್ತೇವೆ. ಸೊ ಉಪಕ್ರಮದ ಪ್ರಧಾನ ಕಾರ್ಯದರ್ಶಿಯ ಪಾತ್ರವನ್ನು ಇತ್ತೀಚೆಗೆ ಯಾರು ವಹಿಸಿಕೊಂಡಿದ್ದಾರೆ? ಹೂ ಹ್ಯಾಸ್ ಬಿನ್ ರೀಸೆಂಟ್ಲಿ ಅಸ್ಯೂಮ್ ದಿ ರೋಲ್ ಆಫ್ ಸೆಕ್ರೆಟರಿ ಜನರಲ್ ಆಫ್ ದಿ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ದಿ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್, ಇನ್ ಶಾರ್ಟ್ ಇಟ್ ಇಸ್ ಕಾಲ್ಡ್ ಆಸ್ ಬಿಮ್ಸ್ಟೆಕ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂದ್ರಮಣಿ ಪಾಂಡೆ ಅವರನ್ನ ಸೊ ಬಿಮ್ಸ್ಟೆಕ್ ನಲ್ಲಿ ಈಗ ಆಯ್ಕೆ ಮಾಡಲಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವರನ್ನ ಯಾವ ಒಂದು ಪೋರ್ಟ್ಫೋಲಿಯೋಗೆ ಆಯ್ಕೆ ಮಾಡಿಕೊಂಡಿರ್ತಾರೆ ಅಂದ್ರೆ ಸೆಕ್ರೆಟರಿ ಜನರಲ್ ಅಥವಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಇವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಬಿಮ್ಸ್ಟೆಕ್ ಅಂದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಕರೀತೇವೆ. ಸೊ ಇದು ಬೇ ಆಫ್ ಬೆಂಗಾಲ್ ರೀಜನ್ ಅಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳನ್ನ ಆರ್ಥಿಕವಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ಇದರ ಅಡಿಯಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಯಾವ್ದು ಅಂದ್ರೆ, ಸೊ ಇಲ್ಲಿಂದ ನಾವು ಭಾರತದಿಂದ ಸ್ಟಾರ್ಟ್ ಮಾಡೋಣ. ಇಂಡಿಯಾ ಇರುತ್ತೆ, ಅದಾದ್ಮೇಲೆ ನೇಪಾಳ ಇರುತ್ತೆ, ಅದಾದ್ಮೇಲೆ ಭೂತಾನ್ ಇರುತ್ತೆ, ಸೊ ಅದಾದ್ಮೇಲೆ ಬಾಂಗ್ಲಾದೇಶ್ ಇರುತ್ತೆ, ಅದಾದ್ಮೇಲೆ ಮ್ಯಾನ್ಮಾರ್ ಇರುತ್ತೆ, ಮತ್ತೆ ಥೈಲ್ಯಾಂಡ್ ಇರುತ್ತೆ, ಅದಾದ್ಮೇಲೆ ಶ್ರೀಲಂಕಾ ಇರುತ್ತೆ. ಸೊ ಇಷ್ಟು ರಾಷ್ಟ್ರಗಳನ್ನ ನಾವು ಬಿಮ್ಸ್ಟೆಕ್ ನಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಬಿಮ್ಸ್ಟೆಕ್? ಸೊ ಬಿಮ್ಸ್ಟೆಕ್ಸ್ ನ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ, ಟು ಎನೇಬಲ್ ಎನ್ವೈರನ್ಮೆಂಟ್ ಫಾರ್ ರ್ಯಾಪಿಡ್ ಎಕನಾಮಿಕ್ ಡೆವಲಪ್ಮೆಂಟ್, ಅಂದ್ರೆ ಕ್ಷಿಪ್ರಗತಿಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನ ಎನೇಬಲ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಎಲ್ಲಾ ರಾಷ್ಟ್ರಗಳು ಮ್ಯೂಚುಯಲಿ ಕೊಲಾಬರೇಟ್ ಆಗ್ತಕ್ಕಂಥದ್ದು, ಅಂದ್ರೆ ಸಹಕಾರವನ್ನ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಒದಗಿಸ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಕ್ಲೋಸ್ ಅಂಡ್ ಬೆನಿಫಿಷಿಯಲ್ ಕೋಆಪರೇಷನ್ ವಿತ್ ಎಕ್ಸಿಸ್ಟಿಂಗ್ ಇಂಟರ್ನ್ಯಾಷನಲ್ ಅಂಡ್ ರೀಜನಲ್ ಆರ್ಗನೈಸೇಷನ್ಸ್, ಅಂದ್ರೆ ಈಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಸ್ಥೆಗಳಾಗಿರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು, ಆ ಒಂದು ಸಂಸ್ಥೆಗಳ ಮುಖಾಂತರ ಒಂದು ಬೆನಿಫಿಷಿಯಲ್ ಕೋಆಪರೇಷನ್ ಅಂದ್ರೆ ಲಾಭದಾಯಕವಾಗಿರ್ತಕ್ಕಂಥ ಒಂದು ಸಹಕಾರವನ್ನ ಏರ್ಪಡಿಸ್ತಕ್ಕಂಥದ್ದು ಬಿಮ್ಸ್ಟೆಕ್ ನ ಇನ್ನೊಂದು ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಎರಾಡಿಕೇಟ್ ಪಾವರ್ಟಿ ಫ್ರಮ್ ದಿ ಬೇ ಆಫ್ ಬೆಂಗಾಲ್ ರೀಜನ್. ಸೊ ಈ ಬೇ ಆಫ್ ಬೆಂಗಾಲ್ ರೀಜನ್ ಅಲ್ಲಿ ಬರ್ತಕ್ಕಂಥ ಒಂದು ಮ್ಯಾನ್ ಕೈಂಡ್ ಏನಿರುತ್ತೆ, ಸೊ ಅವರ ಒಂದು ಬಡತನವನ್ನ ನಿರ್ಮೂಲನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಟು ಎಸ್ಟಾಬ್ಲಿಷ್ ಮಲ್ಟಿ ಡೈಮೆನ್ಷನಲ್ ಕನೆಕ್ಟಿವಿಟಿ, ಪ್ರಮೋಟ್ ಸಿನರ್ಜಿ ಅಮಾಂಗ್ ಕನೆಕ್ಟಿವಿಟಿ ಫ್ರೇಮ್ ವರ್ಕ್, ಅಂದ್ರೆ ಕನೆಕ್ಟಿವಿಟಿ ಅಥವಾ ಸಂಪರ್ಕವನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ಬಿಮ್ಸ್ಟೆಕ್ ನ ಅಡಿಯಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಸೊ ಈಗ ಇಂದ್ರಾಮಣಿ ಪಾಂಡೆ ಅವರನ್ನ ಸೆಕ್ರೆಟರಿ ಜನರಲ್ ಆಫ್ ಬಿಮ್ಸ್ಟೆಕ್ ಆಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇವರು ಯಾರನ್ನ ಸಕ್ಸೀಡ್ ಮಾಡಿದ್ದಾರೆ ಅಂದ್ರೆ ತೇನ್ಜಿಂಗ್ ಲೋಕ್ಫೆಲ್ ಅಂತ ಕರೀತೇವೆ. ಸೊ ಭೂತಾನ್ ನ ತೇನ್ಜಿಂಗ್ ಲೋಕ್ಫೆಲ್ ಅವರನ್ನ ಇವರು ರೀಪ್ಲೇಸ್ ಮಾಡ್ತಾ ಇದ್ದಾರೆ ಅಥವಾ ಅವರ ನಂತರ ಈ ಒಂದು ಪೋರ್ಟ್ಫೋಲಿಯೋಗೆ ಆಯ್ಕೆ ಆಗಿರ್ತಾರೆ. ಸೊ ಇವರನ್ನ ನಾವು 4th ಸೆಕ್ರೆಟರಿ ಜನರಲ್ ಆಫ್ ಬಿಮ್ಸ್ಟೆಕ್ ಆಗಿ ನೋಡಬಹುದಾಗಿರುತ್ತೆ. ಸೊ ಬಿಮ್ಸ್ಟೆಕ್ ನ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಬಾಂಗ್ಲಾದೇಶದ ಢಾಕಾದಲ್ಲಿ ನೋಡಬಹುದಾಗಿರುತ್ತೆ. ಸೊ ಬಿಮ್ಸ್ಟೆಕ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 6ನೇ ಜೂನ್ 1997ರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಮೆಂಬರ್ ಕಂಟ್ರೀಸ್ ಯಾರ್ಯಾರು ಅಂತ ನಾನು ಮ್ಯಾಪ್ ನಲ್ಲೇ ತೋರಿಸಿರ್ತೇನೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಸ್ವಮಿತ್ವ ಯೋಜನೆಯ ಮೂಲಕ ಭೂ ಆಡಳಿತದಲ್ಲಿ ಡಿಜಿಟಲ್ ರೂಪಾಂತರ ಉಪಕ್ರಮಗಳಿಗಾಗಿ ಯಾವ ಸಚಿವಾಲಯವು ಮೊದಲನೇ ಬಹುಮಾನ ಅಥವಾ ಫಸ್ಟ್ ಪ್ಲೇಸ್ ಅನ್ನ ತೆಗೆದುಕೊಂಡಿದೆ? ಸೊ ವಿಚ್ ಮಿನಿಸ್ಟ್ರಿ ಹ್ಯಾಸ್ ಬೀನ್ ಅವಾರ್ಡೆಡ್ ಫಸ್ಟ್ ಪ್ರೈಸ್ ಫಾರ್ ದಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಇನಿಷಿಯೇಟಿವ್ ಇನ್ ಲ್ಯಾಂಡ್ ಗವರ್ನೆನ್ಸ್ ಥ್ರೂ ಸ್ವಮಿತ್ವ ಸ್ಕೀಮ್. ಸೊ ಸ್ವಮಿತ್ವ ಅಂತಕ್ಕಂಥ ಒಂದು ಸ್ಕೀಮ್ ಅನ್ನ ಮಾಡಿರ್ತಾರೆ. ಸೊ ಇದಕ್ಕೆ ಈಗ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಈ ಒಂದು ಉಪಕ್ರಮಗಳಿಗಾಗಿ ಮೊದಲ ಬಹುಮಾನವನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ಈ ಒಂದು ಸ್ವಮಿತ್ವ ಅಂತಕ್ಕಂಥದ್ದು ಯಾವ ಸಚಿವಾಲಯದ ಒಂದು ಯೋಜನೆ ಆಗಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಂಚಾಯತ್ ರಾಜ್ ಮಿನಿಸ್ಟ್ರಿ ಅಥವಾ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಸಚಿವಾಲಯದ ವತಿಯಿಂದ ಲಾಂಚ್ ಆಗಿದ್ದಂತಹ ಸ್ವಮಿತ್ವ ಸ್ಕೀಮ್ ಅಂತ ನಾವೇನು ಹೇಳ್ತೇವೆ. ಸೊ ಇದಕ್ಕೆ ಬೆಸ್ಟ್ ಇನೋವೇಷನ್ ಅವಾರ್ಡ್ ಅಟ್ ಪಬ್ಲಿಕ್ ಪಾಲಿಸಿ ಡೈಲಾಗ್ ಕಾನ್ಕ್ಲೇವ್ 2024 ಅಂದ್ರೆ 2024ರಲ್ಲಿ ಸಾರ್ವಜನಿಕ ನೀತಿ ಸಂವಾದಗಳ ಸಮಾವೇಶದಲ್ಲಿ ಅತ್ಯುತ್ತಮ ನಾವೀನ್ಯತೆ ಪ್ರಶಸ್ತಿಯನ್ನ ಇದಕ್ಕೆ ನೀಡಲಾಗಿದೆ. So it has secured first prize for the digital transformation initiative. ಅಂದ್ರೆ ಈ ಒಂದು ಡಿಜಿಟಲ್ ಆಗಿ ಪರಿವರ್ತನೆ ಆಗಿರ್ತಕ್ಕಂಥ ಒಂದು ಉಪಕ್ರಮವೇನಿರುತ್ತೆ. ಸೊ ಇದಕ್ಕೆ ಈ ಒಂದು ಸ್ವಮಿತ್ವ ಅಂದ್ರೆ ಇದನ್ನ ನಾವು ಲ್ಯಾಂಡ್ ಗವರ್ನೆನ್ಸ್ ಥ್ರೂ ಸ್ವಮಿತ್ವ ಸ್ಕೀಮ್ ಅಂತ ಕರಿತೇವೆ. ಸೊ ನಮ್ಮ ಒಂದು ಭೂಮಿಯ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಡಿಜಿಟಲೈಸೇಷನ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಈಗ ಮೊದಲ ಬಹುಮಾನವನ್ನ ನೀಡಲಾಗಿರುತ್ತೆ. ಸೊ ಇದಕ್ಕೆ ಇನ್ನೊಂದು ಅವಾರ್ಡ್ ಕೂಡ ಬಂದಿರುತ್ತೆ. ಎಲ್ಲಿ ಬಂದಿರುತ್ತೆ ಅಂದ್ರೆ ಸೊ ಡಿಜಿಟೆಕ್ ಕಾನ್ಕ್ಲೇವ್ 2023 ಇದು
ಇದು ಗೋವಾದಲ್ಲಿ ಆರ್ಗನೈಸ್ ಆಗಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ನಲ್ಲಿ ಸೊ ಇದೇ ಸ್ವಮಿತ್ವಾಗೆ ಗೋಲ್ಡನ್ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸೊ ಯಾವ ಕ್ಯಾಟಗರಿಯಲ್ಲಿ ಅಂದ್ರೆ ಇನೋವೇಟಿವ್ ಯೂಸ್ ಆಫ್ ಟೆಕ್ನಾಲಜಿ ಇನ್ ಗವರ್ನೆನ್ಸ್ ಫಾರ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್, ಅಂದ್ರೆ ಈ ಒಂದು ಡಿಜಿಟಲ್ ಪರಿವರ್ತನೆಗಾಗಿ ಈ ಆಡಳಿತದಲ್ಲಿ ತಂತ್ರಜ್ಞಾನದ ನವೀನ ಬಳಕೆ ವಿಭಾಗದಲ್ಲಿ ಸೊ ಇದಕ್ಕೆ ಚಿನ್ನದ ಪ್ರಶಸ್ತಿಯನ್ನು ಕೂಡ ಗೋವಾದಲ್ಲಿ ನಡೆದಿರ್ತಕ್ಕಂಥ ಒಂದು ಸಮಾರಂಭದಲ್ಲಿ ನೀಡಲಾಗಿರುತ್ತೆ. ಹಾಗಿದ್ರೆ ಸ್ವಮಿತ್ವ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇದರ ಫುಲ್ ಫಾರ್ಮ್ ಏನು ಅಂದ್ರೆ ಸರ್ವೆ ಆಫ್ ವಿಲೇಜಸ್ ಅಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್, ಅಂದ್ರೆ ಗ್ರಾಮಗಳ ಸಮೀಕ್ಷೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸುಧಾರಿತ ತಂತ್ರಜ್ಞಾನದೊಂದಿಗೆ ಮ್ಯಾಪಿಂಗ್ ಅನ್ನ ಮಾಡ್ತಕ್ಕಂಥದ್ದು ಸ್ವಮಿತ್ವದ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಇದನ್ನ ಲಾಂಚ್ಡ್ ಆನ್ ನ್ಯಾಷನಲ್ ಪಂಚಾಯತ್ ರಾಜ್ ಡೇ, ಅಂದ್ರೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ನಾವೇನು ಹೇಳ್ತೇವೆ. ಸೊ ಆ ಒಂದು ದಿನಾಂಕ ಏಪ್ರಿಲ್ 24, 2021 ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇದರ ಏಮ್ ಅಥವಾ ಗುರಿ ಏನಾಗಿತ್ತಂದ್ರೆ ಟು ಪ್ರೊವೈಡ್ ಆನ್ ಇಂಟಿಗ್ರೇಟೆಡ್ ಪ್ರಾಪರ್ಟಿ ವ್ಯಾಲಿಡೇಷನ್ ಸೊಲ್ಯೂಷನ್ ಫಾರ್ ರೂರಲ್ ಇಂಡಿಯಾ, ಅಂದ್ರೆ ನಮ್ಮ ಭಾರತ ದೇಶದ ಗ್ರಾಮೀಣ ಭಾರತಕ್ಕೆ ಸಮಗ್ರ ಆಸ್ತಿ ಮೌಲ್ಯೀಕರಣ ಪರಿಹಾರವನ್ನ ಒದಗಿಸುವ ಕಾರಣದಿಂದ ಸೊ ಇದನ್ನ ಲಾಂಚ್ ಮಾಡಿದ್ರು. ಸೊ ಇದೀಗ ಸಕ್ಸಸ್ಫುಲ್ ಆಗಿ ಅವಾರ್ಡ್ ಅನ್ನ ಕೂಡ ಪಡೆದುಕೊಂಡಿದೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸ್ನಿಪೆಟ್ಸ್. ಇಂಡಿಯಾ ಟು ಸೆಟ್ ಅಪ್ ಸ್ಪೆಸಿಫಿಕ್ ಟ್ರೇಡ್ ಝೋನ್ ಇನ್ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದಾವೆ. ಸೊ ಆ ಒಂದು ರಾಷ್ಟ್ರದಲ್ಲಿ ನಮ್ಮ ಭಾರತ ದೇಶ ನಿರ್ದಿಷ್ಟ ವ್ಯಾಪಾರ ವಲಯವನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪರ್ಮಿಷನ್ ಅನ್ನ ಅಥವಾ ಒಂದು ಇನಿಷಿಯೇಷನ್ ಅನ್ನ ತೆಗೆದುಕೊಂಡಿದೆ. ಸೊ ಆ ಒಂದು ಪಾರ್ಕ್ ಅನ್ನ ಏನಂತ ನಾಮಕರಣ ಮಾಡ್ತಾರೆ ಅಂದ್ರೆ ಭಾರತ್ ಪಾರ್ಕ್ ಅಂತ ಇದಕ್ಕೆ ನಾಮಕರಣ ಮಾಡ್ತಾರೆ. ಸೊ ಇದನ್ನ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ UAE ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸ್ಟೋರ್ಗಳಲ್ಲಿ ಭಾರತ ದೇಶದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಉತ್ಪನ್ನಗಳನ್ನ ಡಿಸ್ಪ್ಲೇ ಮಾಡಲಾಗುತ್ತೆ ಮತ್ತೆ ಸ್ಟೋರ್ ಮಾಡಲಾಗುತ್ತೆ. ಸೊ ಇದರಿಂದ ನಮ್ಮ ಒಂದು ಟ್ರೇಡ್ ಅಥವಾ ವ್ಯಾಪಾರ ವೃದ್ಧಿ ಆಗ್ತಕ್ಕಂಥ ಒಂದು ಅವಕಾಶವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 624. ಭಾರತದೊಂದಿಗೆ 2019 ಜಂಟಿ ಹೈಡ್ರೋಗ್ರಾಫಿಕ್ ಸಮೀಕ್ಷೆಯನ್ನು ನವೀಕರಿಸದಿರಲು ಯಾವ ದೇಶವು ಇತ್ತೀಚೆಗೆ ನಿರ್ಧರಿಸಿದೆ? ಆಪ್ಷನ್ ಚೀನಾ, ಪಾಕಿಸ್ತಾನ್, ಶ್ರೀಲಂಕಾ ಮತ್ತೆ ಮಾಲ್ಡೀವ್ಸ್ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ಸ್ಪ್ಯಾನಿಷ್ ಅಮೆರಿಕನ್ ಯುದ್ಧವು ಯಾವ ವರ್ಷದಲ್ಲಿ ನಡೆಯಿತು? 1962, 1861, 1898 ಅಂಡ್ 1918 ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.